ಹಠಯೋಗದೊಳಗೆ ಎಡೆ ಕಡಿಯ ಬದಲು ವಾಸನೆಗಳನ್ನು ನಾಶ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ವಾಸನೆಗಳ ಮೂಲ ಕಾರಣವನ್ನು ಹುಡುಕಿ ನಾಶ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಮುಗುಣ್ಯಾನ ಗಾಳಿ ಒಳಗಿಲ್ಲವು ವಾಸನಾದಿಗಳು ಮನಸ್ಸಿನಾಗದವು. ಎಲ್ಲಿ ತನಕ ಹವಾ ಬಿಗಿ ಹಿಡಿದಿರ್ತಿ ಅಲ್ಲಿ ಮಟ್ಟ ಮನುಷ್ಯನ ಹರಿದಾಟ ನಿಲ್ತತಿ. ಆದ್ರೆ ವಾಸನ ನಾಶ ಆಗೋದಿಲ್ಲ. ಅವು ತಪ್ಪು ತಿಳುವಳಿಕೆಯಿಂದ ವಾಸನಾದಿಗಳು ನಮ್ಮಲ್ಲಿ ಬೇರ್ಬಿಟ್ಟ. ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಂಡು ಅವನು ನಾಶ ಮಾಡಿಕೊಂಡಾಗ ನಿನಗೆ ಬೇಕಾದಂತಹ ಶಾಶ್ವತ ಸುಖದ ಅನುಭವ ಮಾಡ್ಕೊಳ್ಳಿಕ್ಕೆ ಬರ್ತದೆ. ನಮ್ಮನ್ನು ನಾವು ಹೊಂದಲಿಕ್ಕೆ ಅವು ಅಡ್ಡಿಯಾಗ್ಯವು ವಾಸನೆಗಳು. ಅಂದ್ರೆ ಇವ ಭೋಗ ವಾಸನೆಗಳು. ಇವೆಲ್ಲ ಇಂದ್ರಿಯಗಳ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕನ್ನೋ ವಾಸನೆಗಳು ಏನದಾವಲ್ಲ, ಅಜ್ಞಾನದಿಂದ ನಮ್ಮಲ್ಲಿ ಇವು ತಯಾರಾಗ್ಯವು. ಅವು ನಿಜವಾದದ್ದನ್ನು ನಾವು ಸುಖ ಹೊಂದಲಿಕ್ಕೆ ಅಡ್ಡಿಯಾಗ್ಯವು. ವಾಸನಾ ಬೆಣ್ಣು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ ಹೇಳ್ರಿ? ತಿನ್ನೋದ್ರಾಗ ಸುಖ ಐತಂತ ಬರೀ ತಿನ್ನೋದಕ್ಕೆ ಬಡ್ಕೋದು, ನೋಡೋದ್ರಾಗ ಐತಂತ ಮೂಸಿ ನೋಡೋದ್ರಾಗೈತಿ, ಮುಟ್ಟೋದ್ರಾಗೈತಿ, ಕೇಳೋದ್ರಾಗೈತಿ. ಇವನ್ನೆಲ್ಲ ಮಾಡಿ ಅದರಿಂದ ಏನಾದ ಪರಿಣಾಮ ನೋಡ್ಕೋರಿ. ಎಷ್ಟು ಜನ್ಮ ಹಾಳು ಮಾಡ್ಕೊಂಡೆ ಅದಕ್ಕಾಗಿ. ತಿನ್ನಾಕ ಹುಟ್ಟೈತಿಪ್ಪ, ಯಾಕ್ರಿ? ಬರೀ ಅದೇ ಸುಖರೂಪ ಅನಿಸ್ತದೆ. ವಿಚಾರ ಇಲ್ಲದವ್ರಿಗೆ ಇದೇ ಸುಖರೂಪ ಅನಿಸ್ತದೆ. ಎಲ್ಲಿಯೋ ಒಬ್ಬ ವಿಚಾರವಂತ ಇದರಾಗ ಲಾಭ ಏನೂ ಇಲ್ಲಪ್ಪ. ಸುಖದ ಲಾಭ ಅಂದ್ರೆ ಇಲ್ಲಿ ಸುಖದ ಲಾಭ, ಆನಂದದ ಲಾಭ. ಎದರ ಸಂಬಂಧ ಮಾಡ್ತೇವೆ ನಾವು? ಮುಂಜಾನೆ ಸಂಜೆ ಏನೆಲ್ಲ ಮಾಡೋದು ಆರಾಮ್ ಇರ್ಬೇಕಂತ. ಆದ್ರೆ ಆರಾಮ ದೇವನ ನೋಡ್ಕೋರಿ. ಆರಾಮ್ ಹೊಂದು ಕ್ರಮ ಹೌದನ ಇದು? ಈ ಕ್ರಮದಿಂದ ಆರಾಮ್ ಇರಕ್ಕೆ ಸಾಧ್ಯ ಐತೇನೋ? ಹೆಂಗ? ಯಾರ ಅದನ್ನು ಹೊಂದಿದವರು ಒಬ್ಬರ ಉದಾಹರಣೆ ಜಗತ್ತಿನ ಇತಿಹಾಸದೊಳಗ ತಿಂದ ಉಂಡ ಮಜಾ ಮಾಡಿ ಮುಟ್ಟೆ ಆ ಸುಖ ಹೊಂದಿದವರು ಯಾರು? ತೃಪ್ತಿ ಆಗೈತೆ ನಿನಗೆ? ತಿನ್ನೋದ್ರಿಂದ, ನೋಡೋದ್ರಿಂದ, ಮೂಸಿ ನೋಡೋದ್ರಿಂದ, ಮುಟ್ಟೋದ್ರಿಂದ, ಕೇಳೋದ್ರಿಂದ, ಈ ಇಂದ್ರಿಯ ಸಂಪರ್ಕ ಭೋಗದಿಂದ ತೃಪ್ತಿ ಹೊಂದಕ ಆಕೈತೇನೋ ನೋಡ್ಕೊ. ಯಾವಾಗ ವಿಚಾರ ಮಾಡೋರು ನೀವು? ಇದನ್ನ ವಿಚಾರ ಮಾಡೋಲ್ಲಿ ಅದ್ರ ಬೆನ್ನು ಹತ್ತಿ ಬಿಟ್ಟೇವು. ಹಂಗ ಒಬ್ಬರು ನೋಡಿ ಅವು ಮಾಡ್ತಾವ ನೀನು ಮಾಡು. ಗತಾನುಗತಿಕೋ ಲೋಕ ಅಂದು ಅಂಧೇನ ನೀಯತೆ ಅಂತ. ಕುಡ್ರ ಬೆನ್ನು ಹತ್ತಿ ನಾವು ಕುಡ್ರ ವಿಚಾರ ಇಲ್ಲ. ಯಾರು ವಿಚಾರ ಮಾಡ್ತಾರೆ ನೋಡ್ರಿ? ಎಲ್ಲೋ ಒಬ್ಬ ಕಷ್ಟಿದ್ದೀರಾ, ಇದ್ರೊಳಗೆ ನನಗೇನೂ ಲಾಭ ಇಲ್ಲ, ಇದ್ರ ಬೆನ್ನು ಹತ್ತೋದು ಬೇಡ, ಇದ್ರ ಬೆನ್ನು ಹತ್ತಿ ಜನ್ಮ ಜನ್ಮಾಂತರ ನಾವು ಅಲ್ಲಿ ಉಂಡೇವಿ ಅನ್ನೋದು ಹೊಳಿಬೇಕಲ್ಲ ನಮ್ಗೆ. ಅದ್ರ ಬೆನ್ನು ಹತ್ತಿ ಏನಾಗೈತೆ ನೋಡ್ಕೋರಿ. ಇಲ್ಲಿಗೆ ಬಂದ ಜನ್ಮ ಅಂತ ತಿರುಗು ಪಳ್ಳೆ ಅದ್ರ ಬೆನ್ನು ಹತ್ತಿದ್ರೆ ವಿಷಯೇಂದ್ರ ಸಂಪರ್ಕ ಭೋಗದ ಆಶಾ ತಿರ್ಗಾ ಗಜ್ಜೈತೆ ನಮ್ಮನೆಲ್ಲ. ಹುಟ್ಟು ಸಾವುಗಳಿಗೆ ತುತ್ತಾಕಿನಿ. ಇದರಿಂದ ಪಾರಾಗಬೇಕನ್ನುವಂಗಿದ್ರೆ ಆ ವಾಸನ ನಾಶ ಮಾಡ. ವಾಸನಾದ ಬೆನ್ನು ಹತ್ತಬೇಡ. ಈಗ ಮನುಷ್ಯನ ಜನ್ಮ ಇದ್ದಾಗ ಇವನ ಸ್ವಲ್ಪ ಉಳಿಯದಂತೆ ಯಾವ ವಾಸನೂ ಉಳಿದ್ಬಾರ್ದು. ತಿನ್ನೋ ಆಶಯ ಇಲ್ಲ, ನೋಡೋದಿಲ್ಲ, ಮೂಸಿ ನೋಡೋದಿಲ್ಲ, ಮುಟ್ಟೋದಿಲ್ಲ, ಕೇಳೋದಿಲ್ಲ, ಆ ಸ್ಪರ್ಶದ್ದಿಲ್ಲ. ಎಲ್ಲದರ ಆಶೆಯನ್ನು ಅಳಿ. ಎಲ್ಲ ದುಃಖಕ್ಕೆ ಮೂಲ ಕಾರಣ ಅಂತಾರದ. ಈ ವಿಷಯೇಂದ್ರ ಸಂಪರ್ಕ ಭೋಗದ ಆಶಾನ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಅದಕ್ಕೆ ಅದನ್ನು ಈಗ ಮನುಷ್ಯನ ಜನ್ಮದಾಗಿದ್ದಾಗ ಅವನು ವಾಸನ ನಾಶ ಮಾಡ್ಕೊಳಿಕ್ ಬರ್ತದೆ. ನೀವು ಹೊರಗೆ ಬಿಟ್ಟು ಒಳಗೆ ಇಟ್ಕೊಂಡು ಕುಂತೆ ಅಂದ್ರೆ ಮತ್ತು ಅವು ನಿನ್ನ ಜನ್ಮಕ್ಕೆ ಆಗ್ತಾವ. ಹೊರಗೆ ಮಂದಿಗೆ ತೋರ್ಸೋದು ಅಲ್ಲೇದ ಬಿಟ್ಟದ್ದ. ಮಂದಿಗೇನು ಗೊತ್ತಾಗೈತಿ? ಮನಸ್ಸಿನಾಗ ಹಿಡ್ದದ್ದು ಬಿಟ್ಟದ್ದು ನಿನಗೆ ಗೊತ್ತದ. ಮಂದಿಗಳೇ ತೋರಿಸಿ ಶುದ್ಧೋಳವ ಅದಿ ಹೊರಗೆ ಬಿಟ್ಟ. ಒಳಗೆ ಬಿಡ್ಬೇಕಲ್ಲಪ್ಪ. ಒಳಗೆ ಬಿಡೋದ ಸನ್ಯಾಸ. ಅದಕ್ಕೆ ತ್ಯಾಗ ಅಂತ. ಒಳಗೆ ಬಿಟ್ಟಾಗ ನಿನಗೆ ಹಿತ ಐತಿ, ಹೊರಗೆ ಬಿಟ್ರೆ ಹಿತ ಇಲ್ಲ. ಹೊರಗೇನು ಬಿಡಾಕ್ ಹೋಗ್ಬೇಡ, ಒಳಗೇನು ಹಿಡಿಯಕ್ ಹೋಗ್ಬೇಡ. ಮನಸ್ಸಿನ ಒಳಗೆ ಹಿಡ್ಕೊಂಡಲ್ಲೇ ಮನಸ್ಸಿಗೆ ಸಮಾಧಾನ ಇಲ್ಲ. ಯಾಕೆ ನಮಗೆ ನೆಮ್ಮದಿ ಇಲ್ಲ? ಇವನು ಹಿಡ್ಕೊಂಡೇ ಅಲ್ಲ. 5 ಇಂದ್ರಿಯಗಳ ಮೂಲಕ 5 ವಿಷಯಗಳ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕನ್ನುವಂಥ ಆಶಾ ಏನೈತಲ್ಲ, ಅದ ನಮ್ಮನ್ನು ತೇಕಾಕಚ್ಚಿದ್ದು. ಜನ್ಮಾಂತರ ತೇಕ್ಲಿಕ್ಕೆ. ಈ ಆಶಯ ಯಾವಾಗ ಸಮೂಲವಾಗಿ ನಾಶ ಮಾಡ್ಕೊಂತಿ, ಯಾವಾಗ ನಿನಗೆ ಮುಕ್ತಿ ಅಂದ್ರೆ ದುಃಖದಿಂದ ಬಿಡುಗಡೆ ಆಗೋದು ಮುಕ್ತಿ ಅಂದ್ರೆ. ಮತ್ತು ದುಃಖನ ಅಲ್ಲ ನಿನಗೆ. ಇದ್ರ ಆಶಯ ಆಯ್ತಂದ್ರೆ ಅದ್ರ ಬೆನ್ನು ಹತ್ತಾವ, ಅವುಗಳ ಸಂಗ್ರಹ ಮಾಡವ, ಅವುಗಳ ಸಂಪರ್ಕ ಮಾಡವ, ಮತ್ತು ಅದ ಸುಖ ರೂಪ ಅಂತ ತಿಳ್ಕೊಂಡು ತಿರುಗಿ ಮತ್ತು ದುಃಖನ ಹೊಂದೋದಲ್ಲ.
ಮಾಡಿದ್ದ ಮಾಡೋದು, ಉಂಡದ್ದ ಉಣ್ಣೋದು, ಅನುಭವಿಸಿದ್ದ ಅನುಭವಿಸಿದ್ದ. ನೀವು ಹೊಸಾದ್ ಏನೈತಿ ಇದ್ರಾಗ? ಎಷ್ಟು ಸಲ ಹುಟ್ಟಿಟ್ಟು ಬಂದು ಇದನ್ನ ಮಾಡಿಲ್ಲ, ಎಷ್ಟು ಗಳಿಸಿಲ್ಲ, ಎಷ್ಟು ಭೋಗಿಸಿಲ್ಲ. ಅದನ್ನ ಮಾಡ್ಕೊಂತ ಬಂದೆಲ್ಲೋ. ಇದರಿಂದ ಏನಾಗೈತಿ ಅಂತ ತಿರುಗಿ ನೋಡ್ಕೊಳ್ಳುವಂತ ವಿಚಾರಣ ಮಾಡ್ಲಿಲ್ಲಲ್ಲ ನೀನು. ಯಾವಾಗಪ್ಪ ನೀನು ಇದನ್ನ ಶಾನೆ ಆಗೋದಿಲ್ಲ? ಇದೇ ಕ್ರಮದೊಳಗೆ ನಾವು ಮುಂದುವರೆದ್ರೆ ಸುಖ ಶಾಂತಿ ಸಿಗಬಹುದ? ಹಿಂಗ ಒಬ್ಬರು ನೋಡಿ ಒಬ್ಬರು ಹೊರಗಿನ ವಸ್ತುಗಳ ಸಂಗ್ರಹ ಮಾಡು, ಭೌತಿಕ ವಸ್ತುಗಳ ಸಮೃದ್ಧಿ ಸುಖ ಕೊಡ್ತಾವಂತ ಕೊಟ್ಟಿದ್ರೆ ಇಲ್ಲಿವರೆಗೂ ಯಾಕೆ ಸುಖ ಸಿಕ್ಕಿಲ್ಲ? ಒಬ್ಬರ ಉದಾಹರಣೆ ಅದರಿಂದ ಭೌತಿಕ ವಸ್ತುಗಳಿಂದ ಸುಖ ಹೊಂದಿದವರು. ಅದನ್ನು ಅವಲಂಬಿಸಿಕೊಂಡಿಲ್ಲ. ಜಗತ್ತಿನ ಯಾವ ವಿಷಯ ವಸ್ತುಗಳನ್ನು ಅವಲಂಬಿಸಿಕೊಂಡು ಸುಖ ಇಲ್ಲದ ಸ್ವತಂತ್ರವಾಗೈತಿ. ಅದನ್ನು ಅವಲಂಬಿಸಿಕೊಂಡದ್ದಾರು ಸುಖ ಇದ್ದಿದ್ರೆ ಅವು ಇಲ್ಲದವ್ರಿಗೆ ಆರಾಮ ಇರಬಾರ್ದಾಗಿತ್ತು. ಅವ್ರು ಇದ್ದವ್ರಿಗೆ ಎಷ್ಟೇ ಆರಾಮ ಇರ್ಬೇಕಾಗಿತ್ತು, ಅವನು ಗಳಿಸಿದವ್ರಿಗೆ. ಏನು ಇಲ್ಲದವ್ರದಾರಿಲ್ಲ, ಆರಾಮದಾರಿಲ್ಲ ಅವರು. ಆರಾಮ್ ಇರ್ಬೇಕಂದ್ರೆ ಅವು ಬೇಕಾಗಿಲ್ಲ. ಸಂಕಟ ಹೊಂದಾಕ ಅವು ಬೇಕಾಗ್ಯವು. ಭ್ರಮ ಆಗೈತಿ ನಿನಗೆ ಅವು ಇದ್ರೆ ನಾವು ಆರಾಮ ಇರ್ತೀವಂತ. ಈ ಶರೀರ ಇಲ್ಲೇ ಇರಾಕ್ ಬರ್ತೈತಿಲ್ಲೋ ನಿನಗೆ? ಇದ್ದು ತೋರ್ಸ್ಯಾರಿಲ್ಲೋ ಮಹಾತ್ಮರು. ಶರೀರನೂ ಬೇಕಾಗಿಲ್ಲ ಆರಾಮ್ ಇರಾಕ, ಸಂಕಟ ಹೊಂದಾಕ ಬೇಕಾಗೈತಿ. ಇದನ್ನ ನಿಜವನ್ನ ತಿಳ್ಕೊಂಡು ಉಳ್ಕೊಳಕ್ ಇದನ್ನ ಉಪಯೋಗ ಮಾಡ್ಕೋ. ಈ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ. ಯಾಕಂದ್ರೆ ನಿನ್ನ ನಿಜವನ್ನ ನೀ ತಿಳ್ಕೊಳಿಕ್ಕೆ ಇದು ಸಾಧನ. ಅದನ್ನ ಬಿಟ್ಕೊಟ್ಟು ನೀ ಬಾಕಿ ಅನ್ಯದರಿಂದ ಸುಖ ಹೊಂದಬೇಕನ್ನು ಇದನ್ನ ಪ್ರಯತ್ನ ಮಾಡಿ ಅದಕ್ಕಾಗಿ ಇದನ್ನ ಉಪಯೋಗ ಮಾಡ್ಕೊಂಡ್ರೆ ವ್ಯರ್ಥನೆ. ಮನುಷ್ಯನ ಜನ್ಮನ ಹಾಳು ಮಾಡಿದ ಪಾಪಕ್ಕೆ ಗುರಿಯಾದಲ್ಲ. ವ್ಯರ್ಥ ವೇಳೆ ಕಳೆದಲ್ಲ. ವಿಷಯ ಸಂಗ್ರಹ, ವಿಷಯ ಭೋಗ ಮಾಡಿ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದರ ಲಾಭ ತಗೋ. ಮನುಷ್ಯ ಕುಲದ ಜನನದ ಲಾಭ ನಿನ್ನನ್ನು ನೀ ತಿಳ್ಕೋದ್ರೊಳಗದ, ನಿನ್ನ ನಿಜವನ್ನ ನೀ ತಿಳ್ಕೋದ್ರೊಳಗದ. ಆ ಕೆಲಸ ಮೊದಲು ಮಾಡ್ಕೊನಿ. ಕೆಲಸ ಹುಡುಕಿದೆಲ್ಲ ವ್ಯರ್ಥ. ನೀ ಎಷ್ಟು ಸಲ ಹುಟ್ಟಿಟ್ಟು ಬಂದು ಮಾಡಿಲ್ಲ ಇದನ್ನೆಲ್ಲ. ನೀ ಹೊಸದೇನು ಇಲ್ಲದಾಗೆಲ್ಲ ಹಳೆಯದನ್ನ ಮಾಡಿದ್ದ ಮಾಡೋಕೆ ಸುಬೈದಾಸ. ಎಷ್ಟು ಸಲ ಉಂಡಿಲ್ಲ, ಎಷ್ಟು ತಲೆ ತಿಂದಿಲ್ಲ, ಎಷ್ಟು ಸಲ ಮೂಸಿ ನೋಡಿಲ್ಲ, ಮುಟ್ಟಿಲ್ಲ. ಮಾಡಿದ್ದ ಮಾಡೋದು, ನೋಡಿದ್ದ ನೋಡುದು, ಉಂಡದ್ದ ಉಂಡು. ಜನ್ಮ ಜನ್ಮಾಂತರ ಮಾಡ್ಕೊಂತ ಬಂದಿಲ್ಲ. ಏನ್ ಲಾಭ ಹೊಂದಿದೆ? ಇದು ಹೊಳಿದನ ಎಷ್ಟು ಜನ್ಮದ ಪುಣ್ಯನೋ ಇದು ಹೊಳಿಬೇಕಾದ್ರೆ. ದೋಷ ದರ್ಶನ ಆಗ್ತಾ ವಿಷಯ ದೋಷ ದರ್ಶನ ಆದಾಗ ಅದರಿಂದ ಹಿಂದಕ್ಕೆ ಸರಿಯಾಗಿ ಬರ್ತದೆ. ಇದ್ರ ಹಕ್ಕಿಕತೆ ಗೊತ್ತಿಲ್ಲದಕ್ಕೆ ಬಸ್ಗಿ ಬೀಳಾಕತ್ತೀನಿ. ಇದ ಚಂದ ಅನಿಸ್ತೈತಿ ಜೀವನಾನ ನಿನಗೆ, ಹೌದಿಲ್ಲ? ವಿಷಯ ಸಂಗ್ರಹ ಮಾಡೋದು, ಹೊಲ ಹಿಡಿದು ಮನೆಯ ಕಟ್ಸೋದು, ಮಕ್ಕಳನ್ನ ಹಿಡಿದು ತಿನ್ನೋದು, ಉಣ್ಣೋದು, ಮಜಾ ಮಾಡೋದ್ರಾಗ ಸುಖ ಇದೆ. ಒಳ್ಳೆ ಚಂದ ಕಾಣತ್ ನಿಮ್ಮ ಜೀವನ. ಅದು ಮುಂದೆ ಪರಿಣಾಮ ಏನಾಕೈತಿ ನೋಡಿ. ನಾಳೆ ಸಂಕಟ ಹೊಂದಬೇಕಾಕೈತಿ, 1000 ಪಟ್ಟು ಸಂಕಟ ಹೊಂದ. ಏನ್ ಮಾಡಿನೋ ಯಪ್ಪ ನಾವು, ಏನಾತಿದ್ದು? ಇಷ್ಟೆಲ್ಲ ಘಟನೆಗಳು ಆದ್ರೂ ನಾವು ಅದಕ್ಕೆ ಅನುಭವ ಕೊಡ್ಬೋದು. ಹಿಂದಕ್ಕೆ ಸರ್ಕೋಬೇಕನ್ನೋ ಬುದ್ಧಿ ಬರವಲ್ದ ನಮ್ಗೆ. ಇನ್ನ ಅದನ್ನ ಮಾಡ್ಬೇಕನ್ನೋ ಆಶೆ ಆಯ್ತು. ಬಹಳ ಬಲಾಢ್ಯವಾದದ್ದು ಅದು ಆಶೆ. ಹಂಗ ಅದ್ರ ಬೆನ್ನ ಹತ್ತಿ ತಿರುಗುದ. ಎಷ್ಟೋ ಶರೀರ ಹಾಳು ಮಾಡ್ಕೊಂಡಿ, ಎಷ್ಟು ಜನ್ಮ ಪ್ರಯತ್ನ ಮಾಡಿದ್ವಿ, ಯಾಕೆ ಸುಖ ಸಿಕ್ಕಿಲ್ಲ ಅಂತ. ಸುಖ ಹೊಂದಿದವ್ರು ಯಾರು? ಒಬ್ಬರ ಜಗತ್ತಿನ ಇತಿಹಾಸದೊಳಗೆ ತೆಗೆದು ನೋಡಿ. ಸುಖಿಗಳಾದವರೆಲ್ಲ ಇದ್ರ ಸಂಬಂಧ ತಪ್ಪಿಸ್ಕೊಂಡು ಸುಖ ಹೊಂದಿದ್ರು, ಏನು ಸಂಬಂಧ ಇಟ್ಕೊಂಡು ಸುಖ ಹೊಂದಿದ್ರು ಅವರು? ಯಾಕ್ರಿ? ಸುಖ ಹೊಂದಿದವರೆಲ್ಲ ಇದ್ರ ಸಂಬಂಧ ತಪ್ಪಿಸ್ಕೊಂಡ್ರಿಲ್ಲ. ವಿಷಯಗಳ ಸಂಬಂಧ ತಪ್ಪಿಸ್ಕೊಂಡು ಆರಾಮ ಹೋದ್ರು. ನಾವು ವಿಷಯಗಳ ಸಂಬಂಧ ಹಚ್ಕೊಂಡು ಬೆಚ್ಚರಾದ ಕೂಲೆ ಅವುಗಳ ಸಂಬಂಧ ಸಂಪರ್ಕ ಮಾಡಕ್ ಹೊಂಟಿವಿ. ತೊರೆ ವಿಷಯವನ್ನು ಹೊಂದಾರವರು, ಸುಖ ಹೊಂದಬೇಕನ್ನೋರು ಎಲ್ಲರೂ ವಿಷಯಗಳ ಸಂಪರ್ಕ ಬಿಡದನ್ನ. ಏನ್ ಬಿಟ್ಟಾಗಿದ ಅನುಭವ ಬರ್ತೈತಿ, ಬಿಡದ ಬರ್ದ ನಮಗಿದ ಅನುಭವ ಬರುದಿಲ್ಲ. ಬರೀ ಅದ್ರದ ಬೆನ್ನ ಹತ್ತಿ ಜೀವನ ಎಲ್ಲ ಹಾಳು ಮಾಡ್ಕೊಂಡೆಲ್ಲ. ಬಿಡಾಕ ಒಲ್ಲೆ ಅಂದ್ರೆ ಹೋಗು, ಯಾರೇನು. ಸುಖ ಶಾಂತಿ ಬೇಕಾತಂದ್ರೆ ಅದನ್ನ ಬಿಡು. ಸಂಕಟ ಬೇಕಂದ್ರೆ ಅದನ್ನ ಹಿಡ್ಕೊಂಡು ಕುಂಡ್ರ. ಹಿಡ್ಕೊಂಡು ಕುಂತು ಹಿಡ್ಕೊಂಡು ನೋಡು, ಬಿಟ್ಟು ನೋಡು, ಎರಡು ತೀತಿ. ಬಿಟ್ಟಾಗ ಹೆಂಗಿರ್ತೈತಿ, ಹಿಡ್ಕೊಂಡು ಹೆಂಗಿರ್ತೈತಿ. ನಿದ್ದೆ ಒಳಗೆ ಆರಾಮಿದ್ನಿ ಅಂತೆಲ್ಲ, ಏನ್ ಹಿಡ್ಕೊಂಡು ಆರಾಮಿದ್ದೆ ಅಂದ್ರಲ್ಲಿ? ಆರಾಮಿರಾಕ ಯಾವ ಉಪಯೋಗ ಬಂದವು ನಿನಗೆ? ಯಾವ ಇಂದ್ರಿಯಗಳು ಉಪಯೋಗ ಮಾಡಿದ್ವಿ?
ಯಾವ ವಿಷಯ ಇತ್ತಲ್ಲಿ ಎಲ್ಲ ಹಾರಿಗಿಡದು ಹೋಗಿತ್ತಿಲ್ಲ ನಿನ್ನ ಬಾಳೆ. ಆ ಬಾಳೆ ಎಲ್ಲ ಹಾರಿಗಿಡದು ಹೋದಾಗ ನಿನಗೆ ಆರಾಮ ಹೋಗ್ಬೋದು. ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಏನೇನೋ ಹಾರೈಸ್ಕೊಂಡು ಕೂತಿಯಲ್ಲ, ಆಕೈತೆ ನಿನಗೆ ಆರಾಮ ಇರಕೈತೇನ? ಅದನ್ನ ಹಿಡ್ಕೊಂಡು ಕೂತ್ರೆ ಬಿಡದನ್ನು. ಅದನ್ನು ಅವಲಂಬಿಸ್ಕೊಂಡಿಲ್ಲ, ನೀ ಕಲ್ಪಿಸ್ಕೊಂಡದ್ದು ವಿಷಯ ವಸ್ತುಗಳು, ಅವು ಸುಖ ಕೊಡೋದಿಲ್ಲ. ನಿಜವಾದ ಸುಖ ಅದ ಕಲ್ಪಿತವಾದದ್ದು, ಕಲ್ಪನೆಗಳಿಗೆ ಅದು ನಿಲ್ಕಲಾರದು. ಏನ್ ನೀ ವಾಸನ ಇಟ್ಕೊಂಡು ಕುಂತಿಯಲ್ಲ, ಕಲ್ಪಿಸ್ಕೊಂಡು ಸುಖ ಹೊಂದಬೇಕನ್ನೋ ವಿಷಯ ವಾಸನೆಗಳನ್ನು ನೀನ ಕಲ್ಪಿಸ್ಕೊಂಡೆ, ಅವುಗಳಲ್ಲಿ ವಿಷಯಗಳ ಸುಖ ಕೊಡ್ತಾವಂತ. ಅವೇನು ಬಂದು ನಿನಗೆ ಆಮಂತ್ರಣ ಕೊಟ್ಟಿಲ್ಲ. ಅವು ಯಾವ ವಿಷಯ ವಸ್ತುಗಳು ನಿನಗೆ ಸುಖ ಕೊಡ್ತೇವಪ್ಪ ನನ್ನ ಹೊಂದು ಅಂತ ಹೇಳಿಲ್ಲ ಅವು. ಏನ್ ತಿನ್ನೋ ವಸ್ತುಗಳ ಅತಿ, ನೋಡುವ ಅತಿ, ಮೂಸಿ ನೋಡುವ ಅತಿ, ಮುಟ್ಟುವ ಅತಿ, ಯಾವ ವಿಷಯ ವಸ್ತುಗಳು ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, ಈ 5 ವಿಷಯ ವಸ್ತುಗಳು ನಾವು ಸುಖ ಕೊಡ್ತೇವಿ, ನಮ್ಮನ್ನು ಸಂಪರ್ಕ ಮಾಡು ಅಂತ ನಿನಗೇನು ಹೇಳಿಲ್ಲ ಅವು. ನೀನು ಅವುಗಳಲ್ಲಿ ಐತಿ ಅಂತ ಕಲ್ಪಿಸ್ಕೊಂಡು ಅವುಗಳ ಬೆನ್ನ ಹತ್ತಿ ದುಃಖ ಪಡ್ಲಿಕ್ಕತ್ತಿ. ನೋಡ್ಕೋ ಅದನ್ನ, ಅದ್ರ ಹಿಂದೆ ಸರ್ಕೊಂಡು ನೋಡ್ಕೋ. ಅವುಗಳನ್ನು ಮಾಡಿದಾಗ ಸುಖ ಸಿಕ್ಕಿದ್ರೆ ಅವು ಇಲ್ದಾಗ ಸುಖ ತೋರ್ಬಾರ್ದಾಗಿತ್ತು ನಿನಗೆ. ನಿದ್ದೆ ಇದ್ದಾಗ ಯಾವೂ ಇಲ್ಲಲ್ಲ, ತಿನ್ನೋದಿಲ್ಲ, ನೋಡೋದಿಲ್ಲ, ಮೂಸಿ ನೋಡೋದಿಲ್ಲ, ಮುಟ್ಟೋದಿಲ್ಲ, ಎಷ್ಟು ಆರಾಮಿದ್ಯ. ನಿದ್ರೆಯೊಳಗಿನ ಸುಖಕ್ಕೆ ಈ ವಿಷಯೇಂದ್ರ ಸಂಪರ್ಕ ಹೋಗದ ಸುಖ ಎಷ್ಟನೇ ಇದಕ್ಕೆ ಸರಿ ಆಕೈತೆ. ಆವ ಪರಿಯ ಸುಖವ ಭಾವಿಸಿ ಬೇರೆನಿಸಿದೊಡೆ ಜೀವ ಪರಮರ ಯೋಗದ ನಿಜವನ್ನರಿದ ಅನುಭವಿಯ ಸುಖಕ್ಕೆ ಸರಿಗಾನೆ. ಅದಕ್ಕೆ ಎಲ್ಲಂತೆ ದೂರ ಉಳಿತಿ. ನಿದ್ದೆ ಸುಖಕ್ಕೆ ಸರಿ ಆಗಬಾರ್ದು, ಇನ್ನು ಸಮಾಧಿ ಸುಖಕ್ಕೆ ಎಲ್ಲಿ ಸರಿ ಆಗ್ಬೇಕಿದು ಅಂತ. ಅದು ಸುಖರೂಪ ಅಲ್ಲ, ನೀ ಕಲ್ಪಿಸ್ಕೊಂಡಿ. ಆಕೈತಿನ ಅದು ಸುಖ ಅಂತ ಕಲ್ಪಿಸ್ಕೊಂಡು ಸುಖ ಆಕೈತಿ. ಈ ಬೆಲ್ಲ ಅಂತ ಭಾವಿಸ್ಕೊಂಡ್ರೆ ಬೆಲ್ಲ ಆಕೈತೇನ್ರಿ? ಆ ಹಳ್ಳಗ ಕಡ್ಲಿ ಅಂತ ಭಾವಿಸ್ಕೊಂಡ್ರೆ ಕಡ್ಲಿಕ್ಕೆ ಅವರು ಹಂಗಾರೆ ಎರಡು ಕೂಡಿಸಿ ಹುಣ್ಗ ಮಾಡಿ ಹೊಡ್ಡಿ ಹಂಗಾರ ನೋಡು ನಂದು. ಯಾಕ್ರಿ? ಅದಕ್ಕೆ ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವಂಗೆ ಇರದಯ್ಯ ಸುಖ ಇರೋದು ಅಂತೇಳಿ. ನೀ ಹಂಗೆ ಮಾಡಿದ್ರೆ ಹಿಂಗೆ ಮಾಡಿ ಸುಖ ಅಂತ ಭಾವಿಸ್ಕೊಂಡು ಕುಂತೀನಿ. ನಿನಗೆ ಯಾರು ಹೇಳಿದ್ರು ನಿನಗೆ ಹಂಗಾರೆ ಸುಖ ಸಿಗ್ತದೆ ಅಂತ? ಹಂಗಾರೆ ಎಲ್ಲರೂ ಹೊಂದಿಬಿಟ್ಟಾರ. ಅದನ್ನು ಭ್ರಾಂತಿ ಆಗೈತಿ ನಿನಗೆ. ಹಿಂಗೆ ಕಲ್ಪಿಸ್ಕೊಂಡು ಕೂತೀವಿ ವಿಷಯ ವಸ್ತುಗಳು ಹಿಂಗಾದ್ರೆ ಸುಖ ಸಿಗ್ತೈತಿ ಅಂತ. ಅವನ್ನೆಲ್ಲ ಕಳಿಸೋದು, ಅವುಗಳ ಸಂಪರ್ಕ ಹೋಗಿ ಮಾಡಿದ್ರೆ ಸುಖ ಸಿಗ್ತೈತಿ. ಸಿಕ್ಕೈತೆ ನೋಡ್ಕೊಂಗಾರ. ಅದ್ರ ಬದಲಿಗೆ ಏನಾಯ್ತು? ಪರಿಣಾಮ ಏನಾಯ್ತಿ? ಅದ್ರ ಬದಲಿ ದುಃಖನ ಆತಿಲ್ಲ, ನೀನು ಬ್ಯಾಸರಿಕೆನ ಹೊಂದಿದ್ದೀನಿ. ಬಾಳೆ ಮಾಡಿ ಮಾಡಿ ದನು ಆತು, ದನು ಹೋತಾರೆ ಹೇಳು. ಬಾಳೆ ಅಂದ್ರೆ ಇಂದ್ರಿಯ ಸಂಪರ್ಕ, ಹೊಸದು ಏನಿಲ್ಲ. ಅದ್ರ ಬಾಳೆ ಅಂದ್ರೆ ಏನು ದೊಡ್ಡ ಇದಕ್ಕೆ ಎಲ್ಲ ನಿಂದ ಅದಿಲ್ಲ. ಚಲೋದಂಗೆ ಬಾಳೆ ಮಾಡ್ಬೇಕಂತ. ಯಾಕ್ರಿ? ವಿಷಯ ಸಂಗ್ರಹ, ವಿಷಯ ಭೋಗ ಮಾಡೋದನ್ನ ಬಾಳೆ, ಹೌದಿಲ್ಲ? ಇದಕ್ಕಿಂತ ಹೆಚ್ಚಿಂದ ಎಲ್ಲಾ ಲೋಕದವರು ಹನಿ ಬರ ಇದೈತಿ ಅಂತಿದ್ದು. ಇದನ್ನ ಮಾಡೋದು ಹೌದಿಲ್ಲ? ಎಲ್ಲರೂ ಇದನ್ನ ಮಾಡಿ ಯಾರ್ಯಾರು ಎಷ್ಟು ಸುಖಿರಾಗಿ ನೋಡ್ಕೊ. ಸುಖ ಹೊಂದಿದವರೆಲ್ಲ ಅದ್ರ ಗೊಡವಿ ಕೈ ಬಿಟ್ರಿಲ್ಲ ಅವ್ರು. ಅದನ್ನ ನೆನಪಿಸೋದ ಮಾಡಲಿಲ್ಲ. ಬಾಳೆ ನೆನಪು ಮಾಡಿ ಮಾಡಿ ಅದನ್ನ ಹೊಂದಬೇಕು ಅನ್ನೋ ಇಚ್ಛೆ ಆಕೈತಿ. ಆಗಲೇ ಪ್ರವೃತ್ತಿ ಆಕೈತಿ, ಎಳ್ಕೊಂಡು ಹೋಗ್ತೈತಿ, ಅಲ್ಲಿ ತೇಕ ಹಾಕಿಸ್ತೈತಿ. ಅದರ ಚಿಂತನಾ ಬಿಟ್ಟು ಇದೇ ಆತ್ಮಚಿಂತನೆಗಳು, ನಮ್ಮ ಚಿಂತನೆಗಳು ನಾವು ಉಳ್ಕೊಂಡಾಗಿದ್ದಾರೆ, ಗದ್ದೆಲ್ಲ ತಪ್ಪೈತಿ ನೋಡ್ರಿ. ಸುಖಿಗಳಾದವರೆಲ್ಲ ಅದನ್ನ ಬಾಳೆ ಚಿಂತನ ಕೈ ಬಿಟ್ಟು ಸುಖ ಹೊಂದಿದ್ರೆ, ಬಾಳೆ ಚಿಂತನೆ ಮಾಡಿ ಸುಖ ಹೊಂದಿದ್ರು ನೋಡ್ಕೊರಿ. ನೀ ಇನ್ನೂ ಅದರಾಗೆ ಹೊಡ್ಕೋಬೇಕಂತಿಲ್ಲ, ಇನ್ನೂ ಹೊಳಿವಲ್ದ ನೀನು. ಬಾಯಿ ಬಗಡಾತು, ಮುಕುಳಿ ತಗಡಾತು, ಇನ್ನೂ ಹೊಳಿವಲ್ದ ನಿನಗೆ ಅದ್ರಾಗ ಇಲ್ಲ ನೋಡಿ. ಮತ್ತು ಹೊಡೆಯೋ ಹಕ್ಕಿಯಲ್ಲಿ ಹೆಣಿಕೆ ಆಗ್ತೀನಿ. ನನ್ನ ಮಕ್ಕಳು, ನನ್ನ ಮರಿ, ನನ್ನ ಮನೆ, ನನ್ನ ಊರು, ಈ ನನ್ನ ದೇಹ, ನನ್ನನ್ನು ಅಭಿಮಾನ ಹಿಡ್ಕೊಂಡು ಕುಂತಿಯಲ್ಲೋ, ಇವನ್ನೆಲ್ಲ ಕೈ ನಾವು ತಮ್ಮನ್ನು ತಪ್ಪಿಸುವ ಆರಾಮ್ ಬರ್ಬೇಕಂತ ಕಾಣ್ಬೇಕಂದ್ರೆ ಹಚ್ಕೊಂಡು ಕುಂಡ್ರಿ. ಇವನ್ನೆಲ್ಲ ಪ್ರತಿಯೊಬ್ಬರು ಇದನ್ನು ವಿಚಾರ ಮಾಡಿ, ನಾವಲ್ಲದ್ದು ಯಾವುದು, ನಾವು ಯಾರು ವಿಚಾರ ಮಾಡಿ ಅದನ್ನೆಲ್ಲ ಸಂಬಂಧ ತಪ್ಪಿಸ್ಕೊಂಡು ಇರಕ್ಕೆ ಪ್ರಯತ್ನ ಮಾಡಬೇಕು. ಬರ್ತೈತಿ ಅಭ್ಯಾಸ ಬಲದಿಂದ ಇವನ ಅನಾತ್ಮದ ಸಂಬಂಧವನ್ನು ತಪ್ಪಿಸ್ಕೊಂಡು ಆತ್ಮಭಾವದೊಳಗೆ ನೆಲೆಯಾಗಿ ನಿಲ್ಲುವಂತ ಪ್ರಯತ್ನ ನಾವು ಮಾಡಬೇಕು. ಇದ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ಹೊರಗೆ ಏನು ಗದ್ದಲೆಲ್ಲ ಮಾಡೋದು ನೀವು.
ಸದ್ದ ಬಿಟ್ಟಿದ್ದಿ ನಿನಗೆ ಸದ್ದ ಲಾಭ ಐತಿ, ಮುಂದಕ್ಕೆ ಹಾಕೊಂತ ನಿನಗೆ ಹಾನಿ ಐತಿ. ಯಾಕೆ ಶರೀರ ನಿಮ್ಮದ್ದಲ್ಲ, ಅದು ಯಾವ ಹೊತ್ತಿನಾಗ ಕೈ ಕೊಡ್ತತೆ ಹೇಳಕ್ ಬರ್ತದೆ. ಏನ್ ಇದು ಶರೀರ ಹೋದ ಮತ್ತೆ ಇಂಥ ಶರೀರ ಬರ್ತೈತೆ ಅನ್ನೋ ಬರಸಿಲ್ಲ. ಮನುಷ್ಯನ ಶರೀರದಾಗ ಇದನ್ನು ತಿಳ್ಕೊಳಿಕ್ ಬರ್ತೈತೆ, ಬಾಕಿ ಜನ್ಮದಾಗ ಸಾಧ್ಯನೇ ಇಲ್ಲ, ಅವಕಾಶ ಇಲ್ಲ, ಯಾರಿಗೂ ಅವಕಾಶ ಇಲ್ಲ. ಪುನಃ ಮನುಷ್ಯನ ಜನ್ಮ ಬರೋದು ಬಹಳ ದುರ್ಲಭ ಅದು. ಮನುಷ್ಯನ ಜನ್ಮ ಬಂದಾಗ ಮನುಷ್ಯತ್ವ ಬರೋದು ಬಹಳ ದುರ್ಲಭ ಅದು. ಮನುಷ್ಯತ್ವ ಬಂದಾಗ ಮುಮುಕ್ಷತ್ವ ಬರೋದು ಬಹಳ ದುರ್ಲಭ. ಮುಮುಕ್ಷತ್ವ ಬಂದೈತಿ ಅಂದ್ರೆ ಮಹಾಪುರುಷರ ಸಂಘ ಆಶ್ರಯ ಸಿಗೋದು ಬಹಳ ದುರ್ಲಭ. ಏನ್ ಅದಕ್ಕೆ ಒಂದಕ್ಕೊಂದು ಆ ತ್ರೈಲೋಕ್ಯ ದುರ್ಲಭ ಅದಾವೆ ಅಂತ. ಅದಕ್ಕೆ ಇಂಥ ಒಂದು ಅನುಕೂಲ ಆದಂಥ ಶರೀರ ಸಿಕ್ಕದ, ಅಂತಹ ಸಂಘನೂ ಸಿಕ್ಕತಿ. ಈ ಕಡೆ ಒಲವಿತ್ತಂದ್ರೆ ಪ್ರಯತ್ನ ಮಾಡಕ್ಕೆ ಹಸ್ತೈತಿ. ನಾವು ಬಾಳೆ ಸಂಬಂಧ ಬಂದ್ರೆ ಕೆಲಸ ಆಗುತ್ತೆ. ಬಳೆ ನಮ್ಮ ಸಂಕಟ ಬಿಡಲಿ, ಬಾಳೆ ನಾಟಕ ಆಗಲಿ, ತಲೆ ಕೆಟ್ಟದ ನಾಟಕ ಆಗಲಿ, ಪಿಸಾಜ್ ಬಿಡಲಿ, ಬರೀ ಬಿಡ್ತೀವಿ ಮತ್ತೆ ಗಂಟು ಬಿಡೋದೇ ಇಲ್ಲ. ಮಾಡಿದ ಕರ್ಮಕ್ಕನುಸಾರವಾಗಿ ಬರುವು ನಾವು. ಈಗಿನ ಪೂರ್ತಿಯಾಗಿ ಬಿಡಿಸ್ಕೊಂಡಿ ಮತ್ತು ಅದನ್ನು ಮಾಡ್ಕೊಂತ ಕುಂತೀವಿ. ನಮ್ಗೆ ಯಾಕೆ ಇವು ದುಃಖಗಳು ಬರ್ತಾವಂದ್ರೆ ನಾವು ಮಾಡಿದ ಕರ್ಮ. ಅದನ್ನು ಯಾರೂ ತಪ್ಪಿಸ್ಕೊಳಕ್ಕಾಗಬೇಕು. ಅದಕ್ಕೆ ಮಾಡಬೇಡ ತಮ್ಮ. ಈಗ ಮಾಡಿದ್ದು ಮುಂದೆ ಬರ್ತೈತಿ. ಈಗೇನು ಉಂತಿಯೆಲ್ಲ ಹಿಂದೆ ಮಾಡಿದ್ದ ಮುನ್ನಬೇಕು. ಯಾವ ರೂಪದಿಂದ ಬಂದು ನಮಗೆ ತೊಂದರೆ ಕೊಡ್ತೈತಿ ಹೇಳಕ್ ಬರೋದು. ಹಿಂದೆ ಮಾಡಿ ಅದಕ್ಕೆ ಹಂಗೆ ಅನ್ಬೇಕಾಗಿತ್ತು ನಾವು. ಮನಸ್ಸು ಭಾಳ ಬೇರಿಕೆ ಅದ. ಕಣ್ಣಲ್ಲಿ ಕಂಡ ಸರ್ವ ವಿಷಯಗಳಿಗೆ ಹೇರಿತೈತಿ. ಅವಾಗ ವಿವೇಕ ಅನ್ನುವಂಥ ಕಾವಲುಗಾರನನ್ನ ಬೆನ್ನು ಹಚ್ಚಬೇಕು. ಇಂದ್ರಿಯಗಳೆಂಬ ಕುದುರೆಗಳ ಲಗಾಮ ವಿವೇಕ ಅನ್ನುವಂಥ ಸಾರಥಿ ಕೈ ಒಳಗಿರ್ಬೇಕು. ಅಂದ್ರೆ ಜೀವನ ರಥ ಸರಳ ನಡೀತದೆ. ಮಾಯಾತನವನ್ನು ಹೊಂದಿದ ಯೋಗಿಗೆ ಅದು ಒಂದೇ ಅವಸ್ಥೆ ಅಂತ. ಅದಕ್ಕೆ ತೂರ್ಯಾವಸ್ಥೆ ಅಂತ. ಅವಾಗ ನಿನ್ನ ನಿಜದ ಅರಿವು ನಿನಗೈತಿ. ಸಮಾಧಿ ಅಥವಾ ತೂರ್ಯಾವಸ್ಥೆಯನ್ನು ಹೊಂದಿದಾಗ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಹೊಂದಬೇಕು ನೀನು. ಸಮಾಧಿ ಹೊಂದಿದಾಗ ನೀ ಯಾರಿದೇನು ನಿನ್ ಖಾತ್ರಿ. ಬರೀ ಮಾಹಿತಿ ಆಗ್ತದೆ. ಮಾಹಿತಿಗೆ ಅನುಸಾರವಾಗಿ ಅಭ್ಯಾಸದಾಗ ತೊಡಗಿ ವಿಷಮದ್ದೆಲ್ಲ ಕೈಬಿಟ್ಟು ಸಮಸ್ಥಿತಿ ಒಳಗೆ ನಿಂತಾಗಿ ನಿನಗೆ ಅನುಭವ ಬರ್ತದೆ. ಹೊರಗೆ ಹೋಗುವೆಲ್ಲ ವಿಷಮದ ಹೊರಗೆ, ವಿಷಮದ್ದೆಲ್ಲ ಒಳಮುಖ ಆದಾಗ ಸಮಸ್ಥಿತಿ ಅನುಭವ. ಅಂತರಂಗದಲ್ಲಿ ಅನುಭವ ಬರುತ್ತದೆ. ಸಮತ್ವದ ಸ್ಥಿತಿ. ಸಮತ್ವಂ ಯೋಗ ಉಚ್ಯತೆ ಅಂತ. ಸಮತ್ವದ ಕಡೆ ಎಲ್ಲ ಕೊಡೋದನ್ನ ಯೋಗ. ಮಾಯಾತನವನ್ನು ಹೊಂದಿದಂತಹ ಯೋಗಿಗೆ ಅದು ಒಂದೇ ಅವಸ್ಥೆ, ಸೂರ್ಯಾವಸ್ಥೆ. ಅದು ತನ್ನ ನಿಜವಾದ ಇರುವನ್ನು ಇದ್ದಕ್ಕಿದ್ದಂಗೆ ಅನುಭವಕ್ಕೆ ತಂದು ಕೊಟ್ಟು ಅದು ಇಲ್ಲದಂಗೆ ಆಗಿ ಅದು ನಿಜ ಪದವಾದಲ್ತು. ಗುಣಗಂಧ ಅವಸ್ಥೆ ಅಂತ. ಇನ್ನು ಅನುಭವಕ್ಕೆ ತಂದು ಕೊಡು ಅಲ್ಲಿ ಮಠ ಹಮ್ಮದು ಸೂರ್ಯಾವಸ್ಥೆಯವರೆಗೆ. ಸಾಮಾನ್ಯ ಜನರಿಗೆ ನಾವು 3 ಅವಸ್ಥೆದಾಗ ತಿರುಗಾಡ್ತೀವಿ. ಎಚ್ಚರ, ಕನಸು, ನಿದ್ರೆ. 4ನೇ ಅವಸ್ಥೆ ಪರಿಜ್ಞಾನ ಇಲ್ಲ ನಮಗೆ. ಅದು ಯೋಗಿಗೆ ಅದು ಆ ಸ್ಥಿತಿಯನ್ನು ಹೊಂದಿದಾಗ ಬರ್ತದೆ. ಅದನ್ನು ಹೊಂದಿದ ಅವ ಯೋಗಿ ಅಂತ. ಅದನ್ನು ಹೊಂದೋದು ಭಾಳ ಕಠಿಣ. ಅದು ಸಮಾಧಿ ಅಥವಾ ತೂರ್ಯಾವಸ್ಥೆ. ಅದನ್ನು ಹೊಂದಿದಾಗ ನಿನಗೆ ಸಮಾಧಿ ಹತ್ತದ, ಜ್ಞಾನಕ್ಕೆ. ಬರೀ ಅದನ್ನು ಹೊಂದಲೇ ಬೌದ್ಧಿಕ ತಿಳುವಳಿಕೆ ಮಾಡ್ಕೊಂಡ್ರೆ ಬರೀ ಮಾತಿನ ಜ್ಞಾನ ಆಗ್ತದೆ. ಹೇಳಕ್ಕೆ ಬಂತಿ, ಬರೆಯಕ್ಕೆ ಬಂತಿ, ಅನುಭವಕ್ಕೆ ಹೋಗ್ಬೇಕಲ್ಲ. 3 ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊಂಡಾಗ ಅದನ್ನು ಅನುಭವ ಮಾಡ್ಕೊಳಕ್ಕೆ. ಸಂಬಂಧ ಇಟ್ಕೊಂಡ್ರೆ ಸಾಧ್ಯನೇ ಇಲ್ಲ. ಎಲ್ಲಾದರೂ ಕೈ ಬಿಟ್ಟಾಗ ಹತ್ತದ ಇದು ನಾವು. ಹಂಗಾರೆ ಎಲ್ಲರೂ ಹೊಂದಿಬಿಟ್ಟಾರ ಇದನ್ನು. ಹೇಳಿದವರು ಕೇಳಿದವರು ಬಿಡಕ್ಕಾಗಬಲ್ದು. ಹೆಂಗೆ ಬಿಡ್ಲಿ ಅಪ್ಪ ಈ ಶರೀರ.
ಇದನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಅಂತಹ ಸಂಘ ಬೇಕು ನಮಗೆ, ನಿರಂತರ ಸಂಘ ಬೇಕಂದ್ರೆ. ಇದು ಬಂದ್ ಆದ್ಕೂಲೆ ಅದು ಚಲೋ ಆಕತಿ. ಆತ್ಮವಿಚಾರ ಬಂದ್ ಆತಂದ್ರೆ ಅನಾತ್ಮ ವಿಚಾರ ಚಲೋ ಆತದ. ನಮ್ಮನ್ನು ಅಜ್ಞಾನದೊಳಗೆ ಅಲ್ಲೇ ಕೆಡ್ಕೊಂಡ್ಬಿಡ್ತದೆ. ಅದು ಅಜ್ಞಾನದ ಬಿದ್ದೆ ಅಂದ್ರೆ ಇದರಿಂದ ಕಡೆಕಾಗೋದು ಭಾಳ ಕಠಿಣ ಐತಿ. ಅಜ್ಞಾನದಿಂದ ಪಾರಾಗೋದು. ಈಗ ಮನುಷ್ಯನ ಜನ್ಮದ ಇದೈತಿ ಬೆಳಕು, ಈಗ ಪಾರಾಗಕ್ಕೆ ದಾರಿ ಸಿಗ್ತೈತಿ ನನಗೆ. ಬಾಕಿ ಜನ್ಮದಾಗ ಇದು ಅವಕಾಶ ಇಲ್ಲ, ಚಾನ್ಸ ಇಲ್ಲ ನಿನಗೆ. ಅದಕ್ಕೆ ಮೊದಲು ಮಾಡ್ಕೋ ಈ ಕೆಲಸ. ಏನ್ ಹೋಗೋದ್ರೊಳಗಾಗಿ ಏನ್ ಬಂದೈತಿದ ನಗಾರಿ ಬಾರ್ಸ್ಲಿಕ್ಕತ್ತೈತಿ ಹಾರ್ಟ್. ಯಾಕ್ರಿ ಯಾವತ್ನ್ಯಾಗ ನಿಲ್ತೈತೆ ಹೇಳಕ್ ಬರ್ತಲ್ಲ. ರುದ್ರಭೂಮಿ ಕಡೆ ಹೊಂಟೈತಿದೆಲ್ಲ ಸ್ಮಶಾನ ಯಾತ್ರೆಗೆ. ಅಷ್ಟ್ರೊಳಗೆ ನಿನ್ನ ಕೆಲಸ ಮಾಡು. ನಿನ್ನ ನಿಜವನ್ನು ನೀ ತಿಳ್ಕೊಂಡೆ ಅಂದ್ರೆ ನಿನಗೆ ಬಾಧೆ ಇಲ್ಲದಂಗೆ. ತಿಳ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ. ಮತ್ತು ಜನ್ಮ ಅಂತ ವಾಸನೆಗೆ ಅನುಗುಣವಾಗಿ ಮತ್ತೊಂದು ಜನ್ಮ ಬರ್ತದೆ. ಅವಾಗಿಂತ ಒಂದು ವಿಚಾರ ಹೊಳಿಬೇಕಲ್ಲ ನಿನಗೆ. ಹಿಂದಿನ ಸಂಸ್ಕಾರ ಇದ್ರೆ ಬರ್ತೈತೆ. ಅಂತವ್ರ ಮಹಾತ್ಮರ ಸಂಘ ಸಿಗ್ತದೆ, ಪುಣ್ಯ ಇದ್ರೆ. ಪುಣ್ಯವಿಲ್ಲದವರಿಗೆ ಅಂತೂ ದೊರಕುವುದು. ಅದಕ್ಕೆ ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲೀರಿಪ್ಪ. ಎಷ್ಟು ಜನ್ಮದ ಪುಣ್ಯನೋ ಏನೋ ಇಲ್ಲ. ನಮ್ಮ ನಿಜದ ಎಚ್ಚರ ನಮಗೆ ಆಗ್ಬೇಕು. ನಾವು ಯಾರಿದ್ದೀವೋ ತಿಳುವಳಿಕೆ ಆಗ್ಬೇಕು. ಎಷ್ಟೋ ಜನ್ಮಗಳ ಪುಣ್ಯ ಒದಗಿ, ಜನ್ಮಾಂತರದ ಪುಣ್ಯ. ಮುನ್ನ ನಾನೇನು ಪುಣ್ಯ ಮಾಡಿದ್ದೇನೋ, ನನ್ನ ನಿಜವನ್ನು ನಾನು ತಿಳಿದುಕೊಂಡೇನಲ್ಲ ಅಂತ ಉದ್ಗಾರ ತೆಗೆದ. ಆವ ಜನ್ಮದ ಪುಣ್ಯದ ಫಲವಿದೆಂದು ಕುರು ಹಿಡಿಯಲಬಹುದು ಜೀವ ಭಾವ ನಳಿದ ನಿಜ ನಿಷ್ಠೆ ಅಂತ ಮತ್ತೊಂದು ಕಡೆ ಹೇಳ. ಯಾವ ಜನ್ಮದ ಪುಣ್ಯನೋ ಉಪಾಯ. ನಾವು ತಪ್ಪ ತಿಳುವಳಿಕೆಯನ್ನು ಕಂಡು ಸರಿಯಾದ ತಿಳುವಳಿಕೆ ಒಳಗೆ ಉಳ್ಕೊಂಡು ಅದನ್ನು ಅನುಭವ ಮಾಡವ. ಎಷ್ಟು ಜನ್ಮದ ಪುಣ್ಯ. ಅದಕ್ಕೆ ಪುಣ್ಯ ಕರ್ಮಗಳನ್ನು ಮಾಡು. ನೀವು ಮಾಡಿದ್ದ ನಿನ್ನ ಹಿಂಬಾಲೆ ಬರ್ತದೆ, ಯಾರಿಗೂ ಹೋಗೋದಿಲ್ಲ. ಕಟ್ಟಿಟ್ಟು ಬುತ್ತದ ಮಾಡಿದ್ದು ಏನೈತತಿ. ಕೆಟ್ಟ ಮಾಡಿದ್ರೆ ಚಲೋದ ಮಾಡೋದು. ಬೆನ್ನ ಹತ್ತಿ ನಿನ್ನ ಕಾಡ್ದೆ. ಏನ್ ಅಭ್ಯಾಸ ಇಲ್ಲದ ನಮ್ಗೆ ಅನುಭವಕ್ಕೆ ಬರುದೂ ಇಲ್ಲದ. ನಿರಂತರ ಅಭ್ಯಾಸ ಎಡೆಬಿಡದೆ ನಡಿಬೇಕು ನೋಡ್ರಿ. ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ. ಇದರ ಅಭ್ಯಾಸ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದು. ಇದು ಸತತ ಅಭ್ಯಾಸ. ಅಧ್ಯಾತ್ಮ ಸಾಧಕನಿಗೆ ಇದು ಅವಶ್ಯ. ಬೇಗ ಸುಖ ಶಾಂತಿ ಹೊಂದ್ಬೇಕನ್ನೋರು ಪ್ರಯತ್ನ ಮಾಡಬೇಕು. ಸಂಕಟ ಬೇಡ ಅಂದ್ರೆ ಮತ್ತೆ ಸರಿ ಇದಕ್ಕೆ ಇದರಿಂದ ಯಾವ್ದು ನಮ್ಗೆ ದುಃಖ ಕೊಡ್ತೈತೆ ಅದರಿಂದ ಹಿಂದೆ ಸರ್ತೆ. ಎಲ್ಲ ಸಾಕಾರ ಅವನ ಕೆಲಸ ಇತ್ತು. ಇನ್ನು ಅದ್ರಾಗ ಮಜಾ ಮಾಡ್ಬೇಕು, ಅದನ್ನ ಶುದ್ಧ ಮಾಡ್ಬೇಕು ಅನ್ನೋ ಒಂದು ಕೆಲಸ ಅಲ್ಲ. ಜನ್ಮಾಂತರ ಅದಕ್ಕೆ ಪ್ರಯತ್ನ ಮಾಡಿ ಏನೂ ಲಾಭ ಇಲ್ಲ ಅಂತ. ನಿರರ್ಥಕ ಶ್ರಮ ಆಗ್ತದಂತೆ. ಇದಕ್ಕಾಗಿ ಮಾಡುವಂತಹ ಶ್ರಮ ಏನೈತಿ ಬಾಳೆ ಬದುಕಿಗೆ ವ್ಯರ್ಥ ಆತ. ಏನು ನಿಜವನ್ನ ತಿಳ್ಕೊಳ್ಳಿಕ್ಕೆ ಪಟ್ಟಂತಹ ಶ್ರಮ ಎಂದು ವ್ಯರ್ಥ ಆಗುದು. ಸ್ವಲ್ಪ ಯಾಕಾಗೋಲ್ಲಾಗ ದೊಡ್ಡ ಲಾಭದ. ಕ್ಷಣ ಮಾತ್ರವೂ ಕೂಡ ಆನಂದದ ಭಾವವನ್ನು ಕಳೆದುಕೊಳ್ಳಬಾರ್ದು. ಮಾಯಾತನು ಅಂದ್ರೆ ಏನದು? ಮನಸ್ಸಿನ ಸೂಕ್ಷ್ಮಾತಿ ಸೂಕ್ಷ್ಮ ವೃತ್ತಿ ಅದು. ಅಂದಾಗ ನಮಗದ ಅನುಭವ. ದಿನನಿತ್ಯ ನಾವು ಕೇಳಿದ ವಿಷಯವನ್ನು ಮನನ ಮಾಡ್ಲಿಕ್ಕೆ ಧ್ಯಾನ ಕೂಡಬೇಕು. ಎಷ್ಟು ಮಂದಿ ಕೂಡ್ತೀರಿ ಇದ್ರಾಗ? ಶ್ರವಣ ಆಗೈತಿ ಅನ್ನೋದ ಅದ್ರ ಗೊತ್ತು. ಧ್ಯಾನ ಕೂಡೋದು, ಮನನ ಕೂಡೋದನ್ನ ಶ್ರವಣ ಆಗೈತಿ ಅನ್ನೋದು ಗೊತ್ತು. ಮನನ ಮಾಡ್ಲಿಲ್ಲ ಅಂದ್ರೆ ಸುಳ್ಳ ಇದೆ. ಎಷ್ಟು ವರ್ಷ ಏನಾದ್ರು ಕೇಳೇ ಇಲ್ಲ ಅಂತ. ಕೇಳಿದ್ರೆ ಅಭ್ಯಾಸ ಕೂಡ್ತಿದ್ದ. ಬೆಳಗಿನ ಟೈಮ್ ಏನೈತಲ್ಲ, ಬ್ರಾಹ್ಮಿ ಮುಹೂರ್ತ. ನಿದ್ರಿ ಮಾಡಿ ಎಲ್ಲಾರು ತಿಗಳು ಎಲ್ಲ ಶಾಂತ ದನು ಹೋಗಿರ್ತೈತೆ ಅವಾಗ. ಅಂತ ವೇಳೆ ಬ್ರಾಹ್ಮಿ ಮುಹೂರ್ತ. ಸತ್ವ ಪ್ರಧಾನ ಇರ್ತೈತಿ ವಾಯುಮಂಡಲ. ಆ ಟೈಮ್ನೊಳಗೆ ಧ್ಯಾನ ಕುಂಡ್ಲಿಕ್ಕೆ ಪ್ರಶಸ್ತವಾದಂತಹ ಸಮಯ. ಯಾರು ಕೊಡ್ತೇವೆ ನಾವು ಧ್ಯಾನಕ್ಕೆ? ನಮ್ಮ ಏನದಾವಲ್ಲ ಶರೀರದ ಇವು ನಿತ್ಯ ಕರ್ಮಗಳೇನದಾವಲ್ಲ
ನೈಮಿತ್ತಿಕ ಕರ್ಮಗಳು, ವಿಧಿ ವಿಧಾನಗಳು, ಮಲಮೂತ್ರ ವಿಸರ್ಜನೆ ಮಾಡ್ಕೊಂಡು ಬಂದು ಧ್ಯಾನಕ್ಕೆ ಕೂತು ಅದರ ಅನುಭವ ಮಾಡ್ಕೋಬೇಕನ್ನೋ, ಕೇಳಿದ್ದನ್ನು ಮನನ ಮಾಡ್ಬೇಕನ್ನೋರು ಇಲ್ಲಿದ್ದಾವೆ. ಬೇಕಾಗಿಲ್ಲ ನಮ್ಗೆ ಅದು. ನಮಗೆ ನಿದ್ದೆ ಬಂದು ಸಾಕು. ನಿದ್ದ್ಯಾಗ ಏನ್ತೀವಿ, ಬರುವ ನಿದ್ರೆಯನ್ನು ತಗ್ಗಿಸಬೇಕು, ಹಿರಿದಶನವನ ಮಟ್ಟದಲ್ಲಿ ಇಡಬೇಕು, ಮರೆಯಬೇಕು ಪ್ರಪಂಚ ವಾಸನೆಗಳಂತ. ಎಗ್ಗಳ ಕಳತಂಬ ಹೊಡೆದ ಕಣ್ಣು ಮುಚ್ಚಕ್ಕೆ ಚಲೋ ಹೋಗ್ತಾವು. ಅದಕ್ಕೆ ಅತಿ ತಿನ್ನೋಗೂ ಇದು ಯೋಗದ ಕೂದಲ, ಅತಿ ಕಡಿಮೆ ತಿನ್ನೋಗೂ ಇದು ಯೋಗದ ಕೂದಲ, ಅತಿ ಕೆಲಸ ಮಾಡೋಂಗೂ ಇದು ಹತ್ತದಲ್ಲ, ಅತಿ ಕೆಲಸ ಮಾಡಲಿ ಇರೋಂಗೂ ಇದು ಹತ್ತದಲ್ಲ. ಹೌದಿಲ್ಲ? ಅತಿ ನಿದ್ದೆ ಮಾಡೋಂಗೂ ಹತ್ತದಲ್ಲ, ಅತಿ ಎಚ್ಚರ ಇರೋಂಗೂ ಇದು ಹತ್ತದಲ್ಲ. ಎಲ್ಲದರಲ್ಲಿ ಮಿತವನ್ನು ಸಾಧಿಸ್ಬೇಕು. ಯೋಗಾಭ್ಯಾಸಿ ಯೋಗದ ಅನುಭವ ಮಾಡ್ಕೋಬೇಕು ನಾವು. ಆ ಮಿತವಾದದ್ದನ್ನು ಹಿತವಾಗಿ ಊಟ ಮಾಡಿ, ಹಿತವಾದದ್ದನ್ನು ಮಿತವಾಗಿ ಊಟ ಮಾಡಿ. ಅದರರ್ಥ ಅನ್ನ, ಉದರಾರ್ಥ ಅನ್ನ, ಅದರರ್ಥ ನೀರು, ಅದರರ್ಥ ಅನಿಲ ಸಂಚಾರ. ಇದಕ್ಕೆ ಪಥ್ಯಾಹಾರ ಅಂತ. ಮಾಡಿ ನೋಡು ನೀನು. ನಾವು ಭಾಳಷ್ಟು ತಿಂದ್ರೆ ಬದುಕ್ತೇವಂತ ಹಂಗೇನಿಲ್ಲ. ಬದುಕೋದಕ್ಕೆ ಎಷ್ಟು ಬೇಕಾಗೈತೆ, ಆರಾಮ ಆರೋಗ್ಯವಾಗಿ ಬದುಕಾಕ ಒಂದು ಹೊತ್ತು ಊಟ ಸಾಕು. ಅದಕ್ಕೆ ಒಪ್ಪತ್ತು ಉಂಡವ ಯೋಗಿ ಅಂತ. 2 ಒಪ್ಪತ್ತು ಉಂಡವ ಭೋಗಿ, 3 ಒಪ್ಪತ್ತು ಉಂಡವ ರೋಗಿ, 4 ಒಪ್ಪತ್ತು ಉಂಡವ ಹೊತ್ಕೊಂಡು ಹೋಗಿ ಅಂತಾರ. ಹೌದಿಲ್ಲ? ಹಂಗ ತಿಂತೇನೆ, ಹಂಗ ತಿನ್ನೋದು ತಿನ್ನಾಕ ಹುಟ್ಟೈತಿಪ್ಪ. ಇದು 2 ಸಲ ಕೊಟ್ಟರು ಅಲ್ಲೇ ಅನ್ನೋಂಗಿಲ್ಲ. ಹೌದಿಲ್ಲ? ಮತ್ತು ಇನ್ನ ಕೊಟ್ಟಿಲ್ಲ, ಆಸೆ ಮತ್ತು ಹೊಟ್ಟಿ ಕೆರಿತೈತಿ ಅಂತ. ಅದನ್ನ ಎಂದೂ ತುಂಬಸಾಕಾಗೋದಿಲ್ರಿ. ಹೊಟ್ಟಿ ಬ್ರಹ್ಮ ಕಪಾಲ, ಹೊಟ್ಟಿ ಮಾಡಿತು ಮೂರ ಬಟ್ಟಿ ಅಂತಾರಲ್ಲ, ನಮ್ಮನ್ನೆಲ್ಲ ದಾರಿ ತಪ್ಪಿಸಿದ್ದ ಅದು. ಹೊಟ್ಟಿ ಬೆನ್ನ ಹತ್ತಿದ. ಹಂಗ ಏನ್ ಹಾಕಿದ್ರು ಸ್ವಾನ ಹಂಗ ತಿನ್ನುದ. ಬಂದ್ ಮಾಡೋದು ಒಂದಿಟ್ಟು ಹೇಗ್ರಿ, ನಿಯಂತ್ರಣ ಇಟ್ಕೋ. ತಿನ್ನು ನಾಲಿಗೆ ನಿಯಂತ್ರಣ ಇಟ್ಕೋ ಅಂದ್ರೆ ಎಲ್ಲಾ ನಿಯಂತ್ರಣದಾಗ ಇಟ್ಕೊಳಕ್ ಬರ್ತವೆ. ಹೌದಿಲ್ಲ? ಮ್ಯಾಗಿನ ಗಂಟೆ ಎಳಗಿಡಕೈತಿ ಅಂದ್ರೆ ಎಲ್ಲ ಚಾಲು ಆಗ್ತಾವ. ಹೌದಿಲ್ಲ? ಅದಕ್ಕೆ ಅದನ್ನ ಬಂದ್ ಮಾಡೋದು. ಶರೀರ ಆರೋಗ್ಯ ಇಟ್ಕೋಬೇಕಂತಂದ್ರೆ ಭಾಳ ವ್ಯಾಯಾಮ ಮಾಡ್ಬೇಕನ್ರಿ ಅಂತ ಹೇಳ್ತಾರ. ಹೌದಪ್ಪ, ಮಾಡಕ್ಕಾಗ್ಲಿಕ್ಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ನೀನ್ ಕಡಿಗೆ ಅಗ್ರಿ ಸರಳ ವ್ಯಾಯಾಮ ಯಾವುದು ಅಂದ್ರೆ, ಯಾರು ಏನ್ ಕೊಟ್ಟರು ಚಂದ ಅಳಿಗಾಡ್ಸೋದು ನೋಡಿ. ಇದು ಸರಳ ವ್ಯಾಯಾಮ. ಹೌದಿಲ್ಲ? ಅದನ್ನ ಮಾಡು, ನಿನ್ನ ಶರೀರಕ್ಕೆ ರೋಗಾದಿಗಳೇ ಬರುವುದಿಲ್ಲ. ನಿನ್ಗೆ ಖರೆ ಅದ. ನೀನು ಒಲ್ಲೆಪ್ಪ, ನಾನು ಹಿಂಗ್ ಚಂದ ಅಳಿಗಾಡ್ಸೋದು ಬರ್ಬೇಕಲ್ಲ, ಇಷ್ಟಾರ ಅಳಿಗಾಡ್ಸ ನೀ ಸಾಕು. ಹೌದಿಲ್ಲ? ಈ ವ್ಯಾಯಾಮ ಮಾಡು. ಅಂದ್ರೆ ಏನ್ರಿ, ಬೆಳತಕ್ಕ ನಿದ್ದತ್ತದಲ್ರಿ ನಮ್ಗೆ. ಅದಕ್ಕೆ ಮರ್ಗಾಕತ್ರ ಎಂದ ಹತ್ಬೇಕಿದ ಅಂತ. ನಿಯಂತ್ರಣ ಬೇಕು. ಆಹಾರ ಯುಕ್ತಾಹಾರ ವಿಹಾರಶ್ಯ ಅಂದ್ರೆ ಹಿತವಾದಂಥ ಆಹಾರವನ್ನು ಮಿತವಾಗಿ ಊಟ ಮಾಡಕ್ ಕಲಿಯುದು. ಅಂದಾಗ ಯೋಗಾಭ್ಯಾಸ ಯೋಗ ಮಾಡಕ್ ಬರ್ತೈತೆ. ನನಗಿಲ್ಲ ಮಬ್ಬ ನಿತ್ಯಾಗ ಹೋಗ್ಬಿಡ್ತೈತಿ ನಿನ್ನ ಆಯುಷ್ಯ ಎಲ್ಲ. ಎಂಥ ಅನ್ನ ಉಂತಿ ಅಂತ ಮನಸ್ಸು ತಯಾರಕೈತಿ ಅಂತ. ಅದು ಸತ್ವ ಪ್ರಧಾನವಾದ ಸಾತ್ವಿಕ ಆಹಾರ ಸೇವನೆ ಮಾಡಿದ್ರೆ ಸತ್ವ ಪ್ರಧಾನವಾದ ಗುಣ ತಯಾರಕ್ಕ. ರಾಶಿ ಆಹಾರ ತಿಂದ್ರೆ ರಾಶಿ ಗುಣಗಳು ತಯಾರಕ್ಕ, ಚಂಚಲಕ್ಕೈತಿ ಮನಸ್ಸು. ಅದಿಲ್ಲ? ತಾಮಸಿ ಆಹಾರ ತಿಂದ್ರೆ ನಿದ್ದಿ, ಅಮಾಸೆ ದಿನ ಕರೆದದ್ದು ಹೊಡೆದೆ ಅಂದ್ರೆ ಏನು ಮಬ್ಬಿಗೆ ಬಿದ್ದು ಬಿಡುತ್ತೆ. ಎಚ್ಚರ ಆಗಲಿಲ್ಲ ಬಿಡ್ರಿ ಅಂತ. ಹೌದಿಲ್ಲ? ಯಾಕೆ ಕಮರ್ ಹೊಡೆದ ನಿದ್ದೆ ಅಮಾಸೆ ದಿನ ಮಾಡಬೇಕಲ್ಲ, ಮಾಡೋದಿಲ್ಲ. ಮಾಡ್ಲಿಲ್ಲ ಅಂದ್ರೆ ಅಮಾಸೆ ಹೆಂಗಂತಾರೆ ಅದಕ್ಕೆ. ಹೌದಿಲ್ಲ? ಕಮರ್ ಏನಾರ ಮಾಡಬೇಕಪ್ಪ, ಕಮರ್ ತಿಂದಾಗ ಅಮಾಸೆ. ಕರೆದು ತಿನ್ಕೊಂತ ಅತಿ ಆಗಬಾರ್ದು ಯಾವುದೇ ಆಗಲಿ. ಹೌದಿಲ್ಲ? ಮಿತವಾಗಿ ಇರ್ಬೇಕು. ಅದು ಯೋಗಾಭ್ಯಾಸಿಗೆ ಅದು ಮುಖ್ಯದ. ಮಿತ ಬುಕ್, ಹಿತ ಬುಕ್, ಋತು ಬುಕ್. ಆಯಾ ಋತುವಿಗೆ ಅನುಸಾರವಾಗಿ ಆಹಾರವನ್ನು ಸೇವನೆ ಮಾಡಬೇಕು. ಊಟ ಬಲ್ಲ ನಮ್ಗೆ ರೋಗ ಇಲ್ಲ ಅಂತ ಯಾಕೆ ಹೇಳ್ಯಾರ? ನಮ್ಮ ಊಟದ ಏನೋ ರೋಗಾದಿಗಳಿಗೆ ತುತ್ತಾಗುವುದೆಲ್ಲ ನಮ್ಗಾದ್ರ ನಿಯಮಿತನ ಇಲ್ಲಲ್ಲ. ಹೆಂಗ್ ಉಣ್ಬೇಕು ಏನು ಊಟದ ಇದ ಇಲ್ಲ ನಮ್ಗೆ. ಮುದುಕಾದ್ರೂ ತಿನ್ಬೇಕನ್ನೋ ಆಸೆ ಹೋಗುದು.
ನನಗೆ ಕೊಡವಲ್ರು ಯಪ್ಪ, ಇನ್ನೂ ಭಾಳ ದಿನ ಇರ್ತಿರು ಮರ ನೀವು ನನಗೆ ಕೊಡ್ರಿ ಅಂತ ನಾವು. ಅಲ್ಲ ಅವ್ರು ಮತ್ತೆ ನನಗೆ ದೌಡ್ ಕೊಡ್ರಿ ಮರ, ಇನ್ನೂ ಇರ್ತೀರಿ ನೀವು, ನನಗೆ ಕೊಡ್ರಿ ಅಂತ ಅನ್ನೋದು. ಹಂಗೆ ದಾರಿ ನೋಡ್ತಿರ್ತಾನೆ. ವಯಸ್ಸಾದ ಮ್ಯಾಗ ಇದ್ರ ಕಾಟ್ ಹೆಚ್ಚಾತಿಪ್ಪ ಇದ್ರದ್ದು ಅಂತಿರ್ತಾರೆ. ಹೌದಿಲ್ಲ? ನೋಡ್ರಿ ವಯಸ್ಸಾದ ಮ್ಯಾಗ ಬರುದು ಅದೆಲ್ಲ, ಏನೆಲ್ಲ ಅನುಲಿ ನರಕ ಹೊಂದೋದು ಪಾಳೆ ಬರ್ತದೆ. ಮುಂದಕ್ಕೆ ಹೋಗಕ್ಕಾಗುವಂಗಿಲ್ಲ. ಯಾರೇ ಎಬ್ಬಿಸ್ಕೊಂಡಿಸಿದಾಗ ಕುಂಡ್ರಿಸೋದು ಅದೆಲ್ಲ, ಅದನ್ನ ಅನುಲಿ ಒಂದು ಅಲ್ಲಿ ಮಠ ಬದುಕಿರಿ ಅಂದ್ರೆ ಗೊತ್ತಾಕೈತಿ ನಿಮ್ಗೆ ಅಂತಿದ್ರೆ ಸಾಂಖ್ಯ ಗುರು. ವಯಸ್ಸಾದ ಮ್ಯಾಗ ಗೊತ್ತಾಕೈತಿ ನಿಮ್ಗ, ಅಲ್ಲಿ ಮಠ ಬದುಕರಿಗೆ ಗೊತ್ತಾಕೈತಿ ನಿಮ್ಗೆ ಜೀವನ ಹೆಂಗ ಅನ್ನೋದು. ಭಾಳ ಬೇಸರ ಆಕೈತಿ, ಭಾಳ ಬೇಸರ ಆಕೈತಿ. ನಿಮ್ಮಮ್ಮ ಅಂತಿದ್ಲು ಬಸಮ್ಮ, ಯಪ್ಪ ನನಗೆ ಹೋಗುವಂಗೆ ಮಾಡು, ಸಾಕಾಗೈತಿ ಇದು. ಆಕಿ ವಯಸ್ಸಿದ್ದಾಗ ಎಲ್ಲ ನಮೂನಿ ಗಟ್ಟಿ ಮಾಡು ಹಿಡದ ಅದು ಹಿಂಡ್ಕೊಂಡ ಅರಿವಿಗೆ ಕಳ್ಕ ಹೋಗ್ಯಾಳಂತ. ಅವತ್ತ ಹಡ್ದ ಅಳಕ್ ಹೋಗಿ ತಾನ ಅರಿವಿ ಹೋಗ್ಕೊಂಡ್ಬರ್ಬೇಕು. ಏನ್ ಮಾಡ್ತಿ? ಹಂಗ ಆಕಾರನ ಈಗ ನಡ್ಕೊಂತ ಹೋಗ್ಬಿಡ ಹೋಗಿರ್ಲ. ಯಪ್ಪ ನನಗೆ ಸಾಕಾಗೈತಿ, ಯಪ್ಪ ನನಗೆ ಶರೀರ ಹೋಗೋಂಗ ಮಾಡ, ದಿನಾ ಬಂದು ನಮಸ್ಕಾರ ಮಾಡಕ್. ಹಂಗ್ ಮಾಡಕ್ ಬರ್ತೈತಿ ಎನ್ಬೇ ನಾವು. ಅದು ಪ್ರಾರಬ್ಧ ಎಲ್ಲಿ ಮಠ ಇರ್ತೈತಿ ಅಲ್ಲಿ ಬರ್ತೈತಿ, ಆನಂತರ ಹೊಕ್ಕೈತಿ ಹೋಗ. ಅದನ್ನ ಅನುಭವಿಸೈತಿರೋದು. ಬೇಕಾದಂತ ಅದು ಇದೈತೆ ಅಂದ್ರೆ ಅದು ಹೋಗುದಿಲ್ಲ ಪ್ರಾಣವಾಯು. ಬೇಕಾದಂತ ಕಠೋರ ರೋಗ ಐತೆ ಅಂದ್ರೆ ಅದು ಪ್ರಾರಬ್ಧ ಮುಗಿಮಠ, ಋಣ ಮುಗಿಮಠ ಅದು ಹೋಗುದು. ಅನುಭವಿಸಿ ತೀರ್ಸ್ಬೇಕು ನಾವು. ಅದಕ್ಕೆ ಮೊದಲ ಇನ್ನೊಮ್ಮೆ ಬರದಂಗ ಮಾಡ್ಕೊ, ಇನ್ನು ಭವಕ್ಕೆ ಹುಟ್ಟಿ ಬರದಂಗ ಮಾಡ್ಕೊ. ಎದಕ್ಕೆ ಬಂದಿವೋ ಹುಟ್ಟಿ, ಅದ್ರ ಸಂಬಂಧ ಅನುಲಿ ಉಣ್ಣಾಕ ಬಂದೀನಿ. ಒಳ್ಳೆ ಚಂದ ಕಂಡ ಜೀವನ ನಿಮ್ಗೆ, ಅದ್ರ ಮುಂದಿನ ಪರಿಣಾಮ ಏನಾಕೈತೆ ಅನ್ನೋದು ಗೊತ್ತಿಲ್ಲ ನಿಮ್ಗೆ. ಇವೇನು ಬರಸಿನ್ನು ಇವು ನೋಡ್ತಾವ ಅನ್ನೋದು ಏನು ಬರಸ್ರಿ. ಮಕ್ಳು ಎಷ್ಟು ಚಂದ ಕಂಡೈತಪ್ಪ ನನ್ನ ಜೀವನ, ಎಲ್ಲಿ ಮಠ ದುಡಿತಿತ್ತಂತ ಆಗ್ತಾ, ಎಲ್ಲಿ ಮಠ ನಿನ್ನ ಜೀವನ ಒಳ್ಳೆ ಮಾಸ್ತ್ ನಡೆದೈತಿ. ಇವತ್ತ ಮನೆ ಹಿಡಿದುಕೊಂಡ್ರು ನಿನ್ನೆ ಯಾರು ಹೊಳ್ಳೆ ನೋಡುದಿಲ್ಲ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ಕೋರಿ ನೀವು. ಯಾಕೆ ಕುಂತಿ ಹೋಗತ್ತಾಗ ಏನದ? ಯಾಕ್ರಿ ಎಲ್ಲಾರು ಹೋಗಿ ಗುಡಿ ಕಡೆ ಅಂತ ಎಲ್ಲಿ ಹೋಗೋಣ ಆಗೋಲ್ಲ. ಅದಕ್ಕೆ ಹೊಳ್ಳೆ ಮನೆಗೆ ಬರೋದಲ್ಲ. ಏನಾಯ್ತು ಏನು ಅವ್ರದ್ದು ಅದು ಎದಕ್ ಬೇಕಾಗಿತ್ತು ಮರ? ತನಗೆ ಹಾಕೊಂಡ್ರು ಗುಡಿ ಕಡೆ ಹೋಗತ್ತಾಗ, ಆಶ್ರಮ ಕಡೆ ಹೋಗಂತಿರ್ತಾರೆ. ಇದು ಹೊಳ್ಳೆ ಬಳೆ ಅದನ್ನ ಸುದ್ದಿ ಕೇಳ್ಕೊಂತವ್ರಿ, ಹಣಿ ಕೇಳ್ಕೊಂತ. ಅದಕ್ಕೆ ಬಿಡದನ್ನ, ಆ ಹೆಸನ ಬಿಡು, ಬಾಳೆ ಹೆಸನ ಬಿಟ್ಟು ಇದ್ರ ಕಡೆ ಎಲ್ಲ ಇದು ಅಭ್ಯಾಸ ಸಂಸ್ಕಾರ ಮಾಡ್ಕೊ. ಅಲ್ಲಿ ಮಗ್ಗ ಶನಿ ಸೊಸೆಗೆ ಶನಿಯಾಗಿ ಮನಿಯಾಗಿ ಇರೋದಕ್ಕಿಂತ ಮುನಿಯಾಗಿ ಮನಿ ಬಿಡುದು ಚಲೋ. ಅವ ಶನಿ ಅವ ಹೌದಿಲ್ಲ? ನಾ ಇಲ್ಲೇ ಮಕ್ಕಳಿಗೆ ಸ್ವಚ್ಛತೆಗೆ ಶನಿ ಹಾಕೊಂಡು ಇದೇನು ಉಪಾಯ ಇದು? ಅಂದ್ ಹೋಗ್ತೇನೆ ಉಪಾಯ ಇದು. ಮೊದಲ ಅವನ್ನ ಇದನ್ ಮಾಡುವಾಗ ನೋಡಾಕ್ ಬಂದಾಗ ಕೇಳ್ತಾರ, ರಾಹು ಕೇತು ಅದಾವಿಲ್ಲೋ ಮನ್ಯಾಗ ಅಂತ, ಅತ್ತಿ ಮಾವ ಅದಾರಿಲ್ಲೋ ಅಂತ. ಮಣಿತನ ನೋಡಾಕ ರಾಹು ಕೇತು ಅದಾವಿಲ್ಲೋ ನೋಡಂತ. ಹೌದಿಲ್ಲ? ಅವು ಇಲ್ದಿಲ್ಲ ಅಂದ್ರೆ ಅಡ್ಡಿಲ್ಲ ಕಡೆ ಒಂಟಿ ಮಣಿತಾನ ಚಲೋ ಐತಪ್ಪ ಈಗ. ಇಲ್ಲ ಅಂದ್ರೆ ಇವು ರಾಹು ಕೇತು ಹೌದಿಲ್ಲ? ಕಡಿತನಕ ಇವನ್ ಏನಪ್ಪ, ಇವನ್ ಇನ್ನೇ ಗಟ್ಟಿದಾವು. ಹಂಗಾರ ಸಮಸ್ಯೆಪ್ಪ ಇದು. ಬ್ಯಾರೆ ಮನಿ ಮಾಡೋದು ಚಲೋ. ಹೌದಿಲ್ಲ? ಮನಿ ಮಾಡೇ ಬಿಟ್ಟ ರಗಡ ಮಂದಿ ಅವನ್ನೆಲ್ಲ ಬಿಟ್ಟುಕೊಟ್ಟು. ಮನಿ ಮಾಡಿದ್ರೆ ಬರ್ತೇನೆ ನಾ, ಇಲ್ಲ ಅಂದ್ರೆ ಇಲ್ಲ. ಇಲ್ಲ ಅಂತವ್ ರಗಡ ಆಗ್ಯಾವ ಕೇಸ. ಹೌದಿಲ್ಲ? ಅವು ತಂದೆ ತಾಯಿ ಬಿಟ್ಟಿರ್ತಾವ, ಸಿಟಿಯಾಗ ಮನಿ ಮಾಡಿದ್ರೆ ನಾ ಬರ್ತೇನೆ, ಇಲ್ಲ ಅಂದ್ರೆ ಬರುದಿಲ್ಲ. ಹುಂಬೇರಿ ಗಂಗಾಧರ ಸಣ್ಣ ಹುಡುಗ ಅದು ಹಂಗ ಮಾಡಿದ. ಅದನ್ನ ನ್ಯಾಯ ಸೂಡ್ ಚಿಟ್ಟಿ ಕೊಟ್ಟು ಅದನ್ನ ಮಾಡಿದ. ಮತ್ ತುಡುಗಲೆ ಹೋಗಿ ಉಳಿವ್ಯಾಗ ಲಗ್ನ ಮಾಡ್ಕೊಂಡ್ ಬಂದಿವ. ಬೇರೆ ಅದನ್ನ ಬಿಟ್ಟಾಗ ಬರ್ತೇನೆ ಅನ್ಲಕ್ಕ. ಬರೋದಿಲ್ಲ ಅಂದ್ಕೂಲೆ ಮತ್ತೊಂದು ಲಗ್ನ ಮಾಡ್ಕೊಂಡ್ ಬಂದಿ. ತುಡುಗ್ಲೆ ಉಳಿವಿಗೆ ಹೋಗಿ ಹುಡುಕಿ ಮಾಡ್ಕೊಂತಾರಲ್ಲ ಹಂಗ ತುಡುಗ್ಲೆ. ನಮಗೂ ಗೊತ್ತಿರ್ಲಿಲ್ಲ, ನಮ್ಗೆ ಜೀಪ್ ಇತ್ತು ಹೋಗುನಂತೇಳಿ ಕರ್ಕೊಂಡು ಹೋದವರು. ಈ ಕಡೆ ಇದಕ್ ಕರ್ಕೊಂಡು ಹೋಗ್ಬೇಕನ್ನೋರು ನವದತ್ಯಾಗ, ಈ ಕಡೆ ಉಳಿವಿ ಹೊಡಿ ಅಂದ್ರು ರಾತ್ರಿ. ಅವತ್ತು ಅಜ್ಜಾವ್ರ ಪ್ರವಚನ ಇತ್ತಲ್ಲಿ ನಡಿ ಅಂತದ್ರಾಗ ಬಂದಿದ್ರು ಅವರು. ಗಾಡಿ ತಗೊಂಡು ಹೋಗು, ಎದಕ್ಕೋ ಹಿಂಗಿಂಗ ಅಂತಲೇ ಗಂಗಯ್ಯನವರು ನಾವು ಹಂಗಾರ ಹೋಗು ನಡ್ರಿ ಅಂತ ಹೋದಿವಿ. ಅಲ್ಲಿ ಸವದತ್ತಿ ಅನ್ಕೂಲೆ ಉಳಿವಿ ಹೊಡಿ ಅಂದ್ರು ರಾತ್ರಿ. ಅಲ್ಲಿ ಹೋಗಿ ತುಡುಗಿನ ಲಗ್ನ ಮಾಡ್ಕೊಂಡು ಹೋಗಿ
ಏನ್ ಮಾಡ್ತೀವಿ. ಹಂಗ ಇವು ನಿಂದಿರ್ಬೇಕಲ್ಲ, ಅವೆಲ್ಲ ಹೊಂದ್ಕೊಂಡು ಈಗ ಭಾಳ ಮಂದಿ ಇರುವಂಗಿಲ್ಲ. ನಾವು ಅಷ್ಟೇ ಇರ್ಬೇಕು, ನಾವು ಮಕ್ಕಳು ನಾವು ಇಷ್ಟ. ತ್ಯಾಗ ಜೀವನ ಇಲ್ಲ ಇಲ್ಲಿ. ಮೊದಲ ಏಕತ್ರ ಕುಟುಂಬ ನಡೀತಿತ್ತು, ಅಲ್ಲಿ ತ್ಯಾಗ ಜೀವನ ಇತ್ತು, ಪರಸ್ಪರ ತ್ಯಾಗ ಇದ್ದಾಗ ಒಂದು ಕುಟುಂಬ ನಡೀತಿತ್ತ. ತ್ಯಾಗ ಜೀವನ ಇರ್ಲಿಲ್ಲ ಅಂದ್ರೆ ಹರಿವು ಹೊಡೆದು ಹಂಚಕ್ಕ ಅಂತಾರ. ಎಲ್ಲಿ ಐತಿ ಹೇಳ್ರಿ? ಇಲ್ಲ ಇಲ್ಲ, ಅದು ತ್ಯಾಗ ಇಲ್ಲ ಇಲ್ಲ. ಪರಸ್ಪರ ಒಬ್ರಿಗೊಬ್ರು ತ್ಯಾಗ ಜೀವನ. ಮನ್ಯಾಗ ಇರಾಕ್ ಬರುವಲ್ದ ಇನ್ನು ನೀವು ಊರಾಗ ಹಂಗಿರ್ತಿ. ಯಾಕ್ರಿ? ನೀನು ಮನ್ಯಾಗ ತಡ್ಸು ನಿನ್ನ ತಪಸ್ಸು. ಅಡವಿಗೆ ಹೋಗ್ಬೇಕಾಗ ಎಲ್ಲಿ ಬಿಟ್ಕೊಟ್ಟು ಮಠಕ್ಕೆ ಅಡವಿಗೆ ಹೋಗ್ಬೇಕಾಗಿಲ್ಲ, ನೀನ್ ಮನ್ಯಾಗ ತೋರ್ಸ್ ತಪಸ್ಸು. ಏನ್ ಸುತ್ತು ಕಡೆ ನೆರೆಹೊರೆಯವ್ರು ಕೂಡ ನಡ್ಕೋ, ಸರಿಯಾಗಿ ಅವ್ರು ಕೆಡಕಾಗಲ್ಲ. ಈ ತಪಸ್ಸು ನಿನ್ನಲ್ಲಿ ಇದ್ದಲ್ಲಿ ಮಾಡಕ್ ಬಂದಾಗ ನಿನಗೆ ಇದನ್ನು ಹೊಂದಾಕ್ ಬರ್ತದೆ. ಎಲ್ಲಾರು ಬಿಟ್ಕೊಟ್ಟು ಹೋಗಿ ಯಾರಿಗೆ ಅಲ್ಲಿ ಅಡವ್ಯಾಗ ಹೋಗಿ ಮಂಗ್ಯಾ ಮುಸವನ್ ಕೂಡ ನಡ್ಕೊಳ. ಇಲ್ಲಿ ನಿನ್ನ ವರ್ಗದ ಜನ ಏನಿರ್ತಾರಲ್ಲ, ಎಲ್ಲಾ ಜೀವಿಗಳ ಕೂಡ ನಡ್ಕೋ, ಕೆಡಕಾಗ್ದಂಗೆ. ಅದು ಬೇಕು. ಇಲ್ಲಿ ತೋರ್ಸು ನಿನ್ನ ತಪಸ್ಸು. ಇದ್ದೂರಾಗಿದ್ದು ತೋರ್ಸನಿಂದ ಬ್ಯಾರೆ ಊರಾಗ ನೀ ಸ್ವಾಮಿ ಆಗ್ಬೋದ. ಯಾಕ್ರಿ? ಇಲ್ಲೆಲ್ಲ ಏನಾರ ಲಪಡ ಮಾಡಿ ಅಲ್ಲಿ ಹೋಗಿ ಇದ್ದೂರಾಗಿದ್ದು ತೋರ್ಸು ನೀನು. ಹೌದಿಲ್ಲ? ಇದ್ದ ಹೆಂಡತಿ ಮುಂದೆ ನೀ ತೋರ್ಸ. ಆಕಿ ಗೊತ್ತಿರ್ತೈತಿ ನೀ ಎಷ್ಟು ಇರದಿ ಬಾಳ ಗೊತ್ತೈತಿ ಅಂತ. ಹೌದಿಲ್ಲ? ಇದ್ದ ಹೆಂಡತಿ ಮುಂದೆ ತೋರ್ಸು ನೀನು. ನಿಂದೆಲ್ಲ ಬಣ್ಣ ಬಯಲಕ್ಕೈತಿ, ಗೊತ್ತೈತಿ ಬಾ ನಿಂದೆಲ್ಲ. ನೀನು ಜಿಗದಾಡ್ಬೇಡ ನೀ ಅಂತ ಹೇಳಕ್ಕೆ. ಹೌದಿಲ್ಲ? ನಾವಾಗ ತೋರ್ಸು ನಿಂದೆಲ್ಲ ತಪಸ್ಸ. ಏನ್ ಭಾಳ ಕಠಿಣ ಅದ. ಮಾತಾಡೋದು ಭಾಳ ಮಂದಿಗೆ ಹೇಳಕ್ ಭಾಳ ಚಲೋ ಇದೆ, ಉಪದೇಶ ಮಾಡಕ್ ಭಾಳ ಚಲೋ ಬರ್ತೈತಿ. ಅದ್ರಂಗ ನಾವು ಅದನ್ನ ಅಳವಡಿಸ್ಕೊಂಡ ಲಾಭ ತಗೊಳ್ಳೋದಂತ ಭಾಳ ಕಠಿಣ. ಎಲ್ಲೋ ಒಬ್ಬ ಯಾರಿಗೆ ಅದು ಹೊಡಿತೈತಿ ಅವ್ರು ಅದು ಲಾಭ ತಗೋತಾರ. ಅದು ಪ್ರಾರಬ್ಧ ಹೆಂಗಾರ ಯಾಕಿರುವಲ್ದು ಬಿಡೋದು. ಅದು ಬಡತನ ಇರುವಲ್ದು, ಸಿರಿತನ ಇರುವಲ್ದು, ಅದಕ್ಕೆ ಮಹತ್ವ ಕೊಡಕ್ ಹೋಗ್ಬೇಕು. ಎಷ್ಟೊತ್ತಿಂದ್ರೆ ಅದು ನೆಳ್ಳಾಟ ಬಿಸಿಲಾಟ ಸೌಕಾರಿಕಿ ಬಡತನ ಬಂದು ಹೋಗುವಂಥವು ಆಯೇಗ ಜಾಯಗ ಅಂತ. ಇವತ್ತು ಬಂದ ಸೌಕಾರಿಕಿ ನಾಳೆ ಇಲ್ಲ, ಇವತ್ತೈತಿ ನಾಳೆ ಇಲ್ಲ, ಇವತ್ತು ಬಡತನ ಐತಿ ನಾಳೆ ಅದಿಲ್ಲ. ಮತ್ತೆ ಬದಲಾವಣೆ ಹಾಕೊಂತ ಹೋಗೈತಿ. ಅದ ಸೌಕಾರಾಗಿ ಇರ್ತಾನ, ಬಡವಾಗೇ ಇರ್ತಾನ, ರೋಗಿಯಾಗಿ ಇರ್ತಾನ, ಅವ್ನು ನಿರೋಗಿ ಹಾಕಾನ. ಅದು ಹೋಗೈತಿ. ಮಾಡಿದ ಕರ್ಮಕ್ಕನುಸಾರವಾಗಿ ಅವೆಲ್ಲ ಬಂದ್ ಹೋಕ್ಕವು ನಮ್ಗೆ. ನಿಜವನ್ನ ತಿಳ್ಕೊಳ್ಳೋ ಮಟ್ಟ ಇದೆಲ್ಲ ಗದ್ಲ ಇರುವುದನ್ನು ನೋಡಿ. ಮೊದಲಿಗೆ ಜ್ಞಾನವನ್ನು ಮಾಡ್ಕೊ. ನೀ ಯಾರಿದ್ದೀವಿ ಅಂತ ಜ್ಞಾನ ಮಾಡ್ಕೊಂಡಾಗ ಇದೆಲ್ಲ ಸಂಕಟದಿಂದ ನಿನಗೆ ಬಿಡುಗಡೆ ಆಕೈತಿ. ಶರೀರ ಹೋಗೋದ್ರೊಳಗಾಗಿ ಈ ಕೆಲಸ ಮಾಡ್ಕೋಬೇಕು ನಾವು. ವೇದಾಂತ ಸಿದ್ಧಾಂತವನ್ನು ಓದಿ ಹಾದಿ ತಪ್ಪುವರೆಲ್ಲ ಮತ್ತೆ ವಾದವ ಬಿಡಲಿಲ್ಲ ಅಂತ. ಎಲ್ಲಾನು ಬಲ್ಲೆನೆಂದು ಹೇಳುವುದೆಲ್ಲ ಸೊಲ್ಲಿಗೆ ಶರಣರ ಕಥೆಯನ್ನು ಹೇಳುತ್ತಾ ಅವಗುಣ ಹೋಗಲಿಲ್ಲ ಅಂತ ಪದ ಅಂದಾರ. ಹೌದಿಲ್ಲ? ಹೋಗ್ಲಿಲ್ಲಲ್ಲೋ. ಎಷ್ಟು ಹೇಳುದು ಕೇಳುದು ಮಾಡಿ ಎಲ್ಲ ಗೊತ್ತೈತಿ ನನಗೆ, ಶಾಸ್ತ್ರ ಕೇಳಿ ನಿಂತಿ ಎಲ್ಲ ಮಾಡೋದು. ಚಾಳಿ ಹೋಗ್ಲಿಲ್ಲಲ್ಲೋ ನೀನು. ಇಂಥ ಹೀನ ಗುಣ ಎಲ್ಲ ಬಿಡ್ಲಿಲ್ಲ. ಇನ್ನೊಬ್ಬರು ಕೆಡಕ್ ಮಾಡೋ ಬುದ್ಧಿ ಬರ್ಲಿಲ್ಲಲ್ಲ ನೀನು. ಒಂದು ಪೈ ಪಾವನೇರ ಇನ್ನೊಬ್ಬರಿಗೆ ಹಿತಕ್ಕೋಸ್ಕರ ಖರ್ಚು ಮಾಡೋರು ಇದೀರಿ ಇದ್ರಾಗ ಅಂತ ಕೇಳ್ತಿದ್ರು. ಯಾರ ಬರೀ ಹೆಂಡ್ರ ಮಕ್ಕಳು ಗುಜರಾನಿ ಎಲ್ಲರೂ ಮಾಡ್ತಾರೆ. ಇನ್ನೊಬ್ಬರು ಹಿತಕ್ಕೋಸ್ಕರವಾಗಿ ಖರ್ಚು ಮಾಡೋರು ಯಾರಿದ್ದೀರಿ? ಅಂದಾಗ ಇದು ನಿಮಗೆ ತಿಳಿದೈತಿ ಅದಂತ. ಪರೋಪಕಾರಕ್ಕಾಗಿ ಯಾವಾಗ ಟೊಂಕ ಕಟ್ಟಿ ನಿಲ್ತಿ ಅವಾಗ ಇದು ನಿನಗೆ ಹತ್ತೈತಿ ನೋಡ. ಪರೋಪಕಾರಾರ್ಥಮಿದಂ ಶರೀರಂ. ಅದಕ್ಕಾಗಿ ಉಪಯೋಗ. ಮಹಾತ್ಮರ ಶರೀರ ಎಲ್ಲ ಸ್ವಾರ್ಥವನ್ನು ಬದಿಗಿಟ್ಟು ಅದಕ್ಕಾಗಿ ಅವ್ರು ಮೀಸಲಾಗಿಟ್ಟು ಶರೀರ. ಇದು ಒಂದೇ ಜನ್ಮ ಅಲ್ಲ, ಅನೇಕ ಜನ್ಮಗಳ ಮೀಸಲಾಗಿಟ್ಟಾರ ಅವ್ರ ಶರೀರಗಳನ್ನು. ಅಂದಾಗ ಅದರ ಅನುಭವ ಮಾಡ್ಕೊಳಕ್ ಬರ್ತೈತಿ ನಮ್ಗೆ. ಇನ್ನೊಬ್ಬರಿಗೆ ಮಾಡಿದ್ರೆ ಏನು ಬರ್ತೈತೆ? ಇನ್ನೊಬ್ಬರು ಮಾಡಿದ್ರೆ ನಿನಗೆ ಬರೋದು. ಏನು ಕೊಡ್ಲಾರ್ದ ಎಲ್ಲ ನನಗ ಆಗ್ಲಿ ಅಂತ ತಿಳ್ಕೊಂಡು ಸ್ವಾರ್ಥ ಬುದ್ಧಿ ಇಟ್ಕೊಂಡು ನಾವು ನಾಳೆ ಏನು ವ್ಯಕ್ತಿಗಳನ್ನು ಮಾಡಿ ಸ್ವಾರ್ಥಕ್ಕೋಸ್ಕರವಾಗಿ ಏನು ಕೊಡಲಿ, ಅದ್ರ ಫಲ ಏನಾಕೈತಿ ಅಂದ್ರೆ ನಾಳೆ ಏನು ದರಿದ್ರತನ ಬರ್ತೈತಿ. ದಾನ ಮಾಡ್ಲಿಲ್ಲ ಅಂದ್ರೆ ಏನಾಕೈತಿ ಅಂದ್ರೆ ದರಿದ್ರೋ ಭವತಿ. ನಿನ್ನ ಆದಾಯದ 10ನೇ ಭಾಗ ದಾನ ಮಾಡುವಂತ ಧರ್ಮಶಾಸ್ತ್ರ ಹೇಳ್ತದ. ಏನ್ ನಿನ್ನ ಆದಾಯ ಇರ್ತೈತಿಲ್ಲ ಅದ್ರ 10ನೇ ಭಾಗ
ಒಂದು 100 ರೂಪಾಯಿ ಇತ್ತಂದ್ರೆ ಒಂದು 10 ರೂಪಾಯಿರ ಇನ್ನೊಬ್ಬರ ಹಿತಕ್ಕೋಸ್ಕರ ಖರ್ಚು ಮಾಡಿ ಆಕೈತೆ. ಒಂದು 1000 ರೂಪಾಯಿ ಇದ್ರೆ ಒಂದು 100 ರೂಪಾಯಿ. 1 ಲಕ್ಷ ಇತ್ತಂದ್ರೆ 10 ಲಕ್ಷ 10,000 ಮಾಡಕ್ಕಾಕೈತೆ. ಅಷ್ಟು ಬ್ಯಾಡ ಹೋಗಿ. ಯಾಕ್ರಿ ನಿನಗೆ ಎಷ್ಟು ನೀಗ್ತೈತಿ ಅಷ್ಟಾರ ಧರ್ಮ ಕಾರ್ಯಕ್ಕಾಗಿ ಮಾಡಿನ. ಎಷ್ಟು ಮಾಡಿನ ಇವತ್ತು ಅದನ್ನ ಲೆಕ್ಕ ಹಾಕಿ ಜೀವನ ಸಾಗಿಸಂದಾರ. ದಿನವೂ ಮಾಡಬೇಕು ಪಾಪ ಪುಣ್ಯದ ಲೆಕ್ಕ. ಎಷ್ಟು ಪುಣ್ಯ ಮಾಡೀನಿ, ಎಷ್ಟು ಪಾಪ ಮಾಡೀನಿ ನಾನು, ಎಷ್ಟು ಜನರಿಗೆ ತೊಂದರೆ ಕೊಟ್ಟಿನಿ, ಎಷ್ಟು ಜನರಿಗೆ ನಾವು ಉಪಕಾರ ಮಾಡೀನಿ. ಹಂಗ ಜೀವನ ಸಾಗಿಸುವಂದ ಡಿಪಾಸಿಟ್, ಪುಣ್ಯದ ಡಿಪಾಸಿಟ್ ಎಷ್ಟು ಮಾಡ್ಕೊಂಡಿನಿ. ಅದು ಬರ್ತೈತೆ ನನಗಿಲ್ಲ ಇಲ್ಲ. ಮತ್ತು ಹಬ್ಬಸನಾಗ್ಲಿ ಗೋಜ್ಜತನಾಗ್ಲಿ ಇದ್ದದ್ ಸಹಿತ ಕಟ್ಕೊಂಡು ಹೋಗೋದು, ಮನಿಗೇನ ಹೋಗೋದು ನಡಿಯೋ ಬೇಸಿಗೆ ಹೌದಿಲ್ಲ. ಗೊತ್ತಿಲ್ಲ ಯಾರು ಇಲ್ಲ ತುಂಬ್ಕೊಂಡು ಹೋಗ್ಬಿಡುದು. ನಮ್ದು ಒಟ್ಟು ಮುಟ್ಲಿ ಅನ್ನೋದು ಗೃಹಸ್ಥನಲ್ಲಿ ಇರ್ತೈತಿ. ಅದು ಈ ಸಾಧು ಸನ್ಯಾಸಿಗಳಿಗೆ ತ್ಯಾಗ ಬರುದಿಲ್ಲ. ತಗೊಳ್ದ ರೂಢಿ ಇರ್ತೈತಿ, ಕೊಟ್ಟ ರೂಢಿ ಇರ್ತದೆ. ನೀವೇನಾರ ತ್ಯಾಗ ಮಾಡಿ ಮಠಮಾನ್ಯಗಳಿಗೆ ಕೊಡ್ತಿರೋ, ಮಠಮಾನ್ಯದವ್ರು ತ್ಯಾಗ ಮಾಡಿ ನಿಮಗೇನಾರು ಕೊಡ್ತಾರೋ? ನೀವ ದೊಡ್ಡವ್ರು ನೋಡು, ನೀವ ತ್ಯಾಗಿಗಳು, ನೀವ ಗುರುಗಳು ನೋಡು, ನೀವ ಮಹಾತ್ಮರು. ತಗೊಳ್ಳೋದಟ್ಟ ಅವು ತಗೊಳ್ಳೋ ದೊಡ್ಡವ ಅಂತ ಕೊಡವ ದೊಡ್ಡವ. ಮತ್ತ ನೀವ ಸ್ವಾಮಿಗಳು ನೋಡಂತಿದ್ರ ಅಂತ ಹೌದಿಲ್ಲ. ತ್ಯಾಗ ಜೀವನ ಅಲ್ಲಿ ಗೃಹಸ್ಥನಲ್ಲಿ ಬರ್ತೈತಿ. ಎಲ್ಲಾ ಆಶ್ರಮದವರು ಅವನಲ್ಲಿ ಆಶ್ರಯವನ್ನು ಹೊಂದಬೇಕು. ಗೃಹಸ್ಥನಲ್ಲಿ ಸನ್ಯಾಸಿ ಇರ್ಲಿ, ಬ್ರಹ್ಮಚಾರಿ ಇರ್ಲಿ, ವಾನಪ್ರಸ್ಥ ಇರ್ಲಿ, ಗೃಹಸ್ಥನಲ್ಲಿ ಆಶ್ರಯವನ್ನು ಹೊಂದಬೇಕು. ಭಿಕ್ಷಕಲ್ಲೇ ಹೋಗ್ಬೇಕು ಹೌದಿಲ್ಲ. ಅದಕ್ಕೆ ಅದು ಧನ್ಯೋ ಗೃಹಸ್ಥಾಶ್ರಮಿ ಅಂತ ಹೇಳ್ತಾರೆ. ಅಲ್ಲಿ ತ್ಯಾಗ ಜೀವನ ಇರ್ತೈತಿ. ಅದಕ್ಕೆ ಗೃಹಸ್ಥ ಆದಾಗ ಸನ್ಯಾಸಿ ಆಗಕ್ಕೆ ಬರ್ತೈತಿ. ಹಂಗ ಒಮ್ಗಿಲೆ ಬ್ರಹ್ಮಚಾರಿ ಆದಿಂದ ಮಠಕ್ಕೆ ಮರಿ ಆಗ್ಬಿಟ್ರೆ ಭೋಗ ಹಾಕೊಂಡ್ ಕುಂಡಿರ್ತಿ. ಯಾಕ್ರಿ ಅದು ನಿನಗೇನ ಇದ್ರ ಅನುಭವನೇ ಇರುದಿಲ್ಲಲ್ಲ. ಅದಕ್ಕೆ ಕ್ರಮವತ್ತ ನೀ ಗೃಹಸ್ಥ ಆದಾಗ ಅದೇ ತ್ಯಾಗ ಜೀವನ ಬರ್ತೈತಿ. ಯಾರು ಕೂಡ ಹೆಂಗ್ ನಡ್ಕೋಬೇಕು, ತ್ಯಾಗ ಜೀವನ ಹೆಂಗ್ ಸಾಗಿಸ್ಬೇಕು. ಬ್ರಹ್ಮಚರ್ಯ ಅಥವಾ ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಈ 4 ಆಶ್ರಮಗಳ ಪದ್ಧತಿ ಅವನು ಹಿಂದಿನ ನಮ್ಮ ಸನಾತನ ಋಷಿ ಮುನಿಗಳು ಮಾಡ್ಕೊಂತ ಬಂದದ್ದು. ನೀನು ಬ್ರಹ್ಮಚಾರಿ 25 ವರ್ಷದವರೆಗೆ ಬ್ರಹ್ಮಚಾರಿಯ ಆಶ್ರಮದೊಳಗಿದ್ದ ಈ ವಿದ್ಯೆಯನ್ನು, ಬ್ರಹ್ಮ ವಿದ್ಯೆಯನ್ನು ನಾವು ಕಲಿಬೇಕು. ಆ ನಂತರ ನಮ್ಮ ಪ್ರಾರಬ್ಧಕ್ಕನುಸಾರವಾಗಿ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿ ಅಲ್ಲಿ 25 ವರ್ಷ, ಆ ನಂತರ ವಾನಪ್ರಸ್ಥ, ಆ ನಂತರ ಸನ್ಯಾಸ. ನೀವು ಅದನ್ನ ಜವಾಬ್ದಾರಿಯನ್ನೆಲ್ಲ ಮಕ್ಕಳಿಗೆ ವಹಿಸಿ. ಇನ್ನ ಕೀಲಿಕಾಯಿ ಕೊಡುದಿಲ್ಲ ಅಂದ್ರೆ, ಸಾಯಿ ಮಠ ಕೊಡುದಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಕಡಿಕ? ಕೆಲವು ಮಂದಿ ಕುತ್ತಿಗೆ ಹೆಚ್ಚಿಗ್ಯಾರ, ಅವಕ್ಕೇನೇರ ಅನಾಹುತ ಮಾಡ್ಯಾರ. ಇದೇನ್ ದೌಡ್ ಸಾಯುದಿಲ್ಲ, ವ್ಯವಸ್ಥೆ ಮಾಡೋಣ. ಇದನ್ನೇನಾರ ಕೀಲಿಕಾಯಿ ಇಟ್ಕೊಂಡ ಮಕ್ಕಳು ಅವ ಎಷ್ಟು ಬೇಕಷ್ಟ ತೆಗೆದು ಕೊಡೋದು. ಇಂಥ ವ್ಯವಹಾರ ಮಾಡಾಕೈತಿ ಅಂದ್ರೆ ಯಾಕ್ರಿ? ಭಾಳ ದಿನ ಬದುಕುದಿಲ್ಲ ನೀ. ಈಗಿನ ಕಾಲದಾಗಂತಿ ಭಾಳ ಡೇಂಜರ್ ಅದ ಅದನ್ನ ಮಾಡೋದು ಅಂದ್ರೆ. ಮೊದಲು ಏನಾರ ಒಂದು ಇದ್ರಾಗ ಸುಮ್ಮನೆ ಇರ್ತಿದ್ರು. ಈಗಿನ ಮಂದಿ ನಿನಗೆ ಮಾಡಾಕ ನಡೀದಿಲ್ಲ. ಅದಂತವೆಲ್ಲ ಮಾಡಕ್ ಹೋಗ್ಬೇಡ. ಹಂಗ ಕೀಲಿಕಾಯಿ ಸಾಯಿ ಮಠ ನನ್ನ ತಲೆ ಇಟ್ಕೊಂಡು ನಾನ ಮಾಡ್ತೇನೆ ಅಂತ ಯಾಕ್ರಿ? ಹಿರಿತನ ಅದು ನಡೀದಿಲ್ಲ. ಅದು ಎದಕ್ ಬೇಕಾಗೈತಿ? ಮಾಡ್ಕೋರಿ, ಏನಾರ ಮಾಡ್ಕೋರಿ. ನಮ್ಗೆ ಎದಕ್ ಬೇಕಾಗೈತಿ? ನನಗೆ ನಿನ್ನ ಕೆಲಸ ಅಂದ್ರೆ ನೀ ಯಾರು ಅನ್ನೋ ತಿಳ್ಕೊಳ್ಳೋದು. ಆತ್ಮಚಿಂತನದ ಅಭ್ಯಾಸದಾಗ ತೊಡ್ಕೊಂಡು ಇದನ್ನ ನೀ ಅಲ್ಲದನ್ನೆಲ್ಲ ಕೈ ಬಿಟ್ಟು ನಿನ್ನ ಭಾವದೊಳಗೆ ಉಳ್ಕೋದು. ಇದ ಅಭ್ಯಾಸಕ್ಕೆ ತೊಡಬೇಕು ನೋಡು. ಮನುಷ್ಯನ ಜನ್ಮದಾಗ ಬಂದಾಗ ಈ ಲಾಭವನ್ನು ಮಾಡ್ಕೊ. ಯಾರು ನಾನೆಂದು ವಿಚಾರಿಸು. ಬರೇ ಹೊರಗಿನ ವ್ಯವಹಾರದಾಗ ತೊಡಗಿ ಜೀವನ ಎಲ್ಲ ಹಾಳು ಮಾಡ್ಕೊಂಡು ಕುಂತಿರಲ್ಲ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನಂಬಿ ನಿಜವನ್ನು ಮುಕ್ತಿ ಪಡೆಯದೆ ಮನುಜನೇನು ಅಂತ ಏನು ಭರವಸೈತೆ ಅಂತ ನಂಬ್ಕೊಂಡು ಕುಂತೀವೋ ಅದನ್ನ. ನೀನು ಬಾಳೆ ಬದುಕು ಆವನೆಲೆಯೆಂದು ಮೋಹವನ್ನು ಮಾಡುವರು ಮುಕ್ತಿ ಪಡೆಯದೆ ಮನುಜನು ಅಂತ. ಮಕ್ಕಳಿವೇನು ಭರವಸೆ ನಿನ್ನ ನೋಡ್ತಾವ ಅನ್ನೋದು. ಹೆಂಡತಿ ನಿನ್ನಾಕಿ ಆಗಿರ್ತಾಳ, ಹೆಂಡತಿ ಆ ಗಂಡ ನಿನ್ನವಾಗಿರ್ತಾನ. ಯಾಕ್ರಿ? ಸಂಬಂಧಿಕರು ನಿಮ್ಮವರಾಗಿರ್ತಾರೆ. ಅವೆಲ್ಲ ಏನ್ರಿ? ಎಷ್ಟು ಒಂದ ಹೊಟ್ಟಿಲಿ ಹುಟ್ಟಿದ್ದು ಅದರ ಬರ್ಲಂಗ ಆತ್ ನೋಡ್ರಿ. ಅಕ್ಕವಿಲ್ಲ, ಒಂದಕ್ಕೊಂದು ಸಂಬಂಧ ಇಲ್ಲದಂಗ ಆಗ್ಬೇಕು. ಎದ್ರ ಸಂಬಂಧ? ವಿಷಯದ ಆಶಯ. ಎಂತ ಈ ಪ್ರೀತಿ ಐತಿ ಅಂದ್ರು ಅವು ನಾಳೆ ಅಪ್ರಿಯ ಕೊಂಡ್ಕೊಂಡು. ಈ ಪ್ರೀತಿ ಇದ್ದದ್ದು ನಾಳೆ ಅಪ್ರಿಯ ಕೊಂಡ್ಕೊಂಡು.
ಅದಕ್ಕೆ ಅದನ್ನು ನಂಬಬೇಡ, ಅಸ್ಥಿರವಾದದ್ದು ಅದ. ನಿನ್ನ ಜೀವನ ನಂಬು. ನೆಮ್ಮದಿಯಿಂದ ಇರ್ಬೇಕನ್ನೋಂಗಿದ್ರೆ ಇದರಿಂದ ದೂರ ಸರಿನಿ ಅಂತ. ಎಷ್ಟೆಷ್ಟು ಇದರಿಂದ ಹಿಂದಕ್ಕೆ ಸರಿತಿ ವಿಷಯ ವ್ಯವಹಾರದಿಂದ ಅಷ್ಟಷ್ಟು ನಿನಗೆ ನೆಮ್ಮದಿ ಅದ ನೋಡಿ. ಏನ್ ಎಷ್ಟೆಷ್ಟು ಅದ್ರಾಗ ನೀನು ಅದ್ರಾಗ ಇನ್ವಾಲ್ವ್ ಆಕಿ ಅದ್ರಾಗ ಒಳಗೆ ಅದ್ರಾಗ ಮುಣುಗ್ತೇನೆ ಅಂತಂದ್ರೆ ಅದ್ರಾಗ ಕಡೆಕಾಗೋದು ಭಾಳ ಕಠಿಣ ಐತಿ. ವಿಷಯದ ವ್ಯಾಮೋಹದಾಗ ಸಿಕ್ಕಿಂದ ಕಡೆಕಾಗೋದು ಭಾಳ ಕಠಿಣ ಐತಿ. ಪಾರಾಗೋದು ಭಾಳ ಜಡ ಐತಿ. ಒದ್ದಾಡ್ಕೊಂತ ಹೋಗೋದು ನೀ ಜನ್ಮ ಜನ್ಮ ಅಂತ. ಅದಕ್ಕೆ ಈಗ ಮನುಷ್ಯನ ಜನ್ಮದತಿ ವಿಚಾರ ಮಾಡಿ ಅದರಿಂದ ಹಗರ್ಕ ಹಿಂದೆ ಸರ್. ಏನ್ ಏಟು ಒಟ್ಟ ತುದಿಮಟ್ಟಿನ ಮ್ಯಾಗೆ ಗೆಳತನ ಹಚ್ಕೊಳ್ದಂಗ ಮಾಡ. ಅಲ್ಲೇ ಐತಿ ಅಂದ್ರು ಸುಧಾ ಹಚ್ಕೊಳ್ದಂಗ. ಕಮಲದ ಎಲಿ ನೀರಾಗ ಐತಿ ಅಂದ್ರು ಒಂದು ಹನಿ ಹಚ್ಕೊಳ್ದಂಗ ಇರ್ತೈತವು. ಹಂಗ ನಾವು ಇರ್ಬೇಕು. ಕಮಲ ಪತ್ರ ಮೀವಾಂಬಶೇನ್. ಕಮಲದ ಎಲಿ ನೀರೊಳಗಿದ್ರು ಒಂದು ಹನಿ ಹತ್ತದ. ನಂಗೆ ಸಂಸಾರದೊಳಗಿದ್ರು ಅದನ್ನ ಹಚ್ಕೊಳ್ದಂಗ ಬಳೆ ಮಾಡಕ್ಕಲಿ. ಹಚ್ಕೊಂಡೆ ಅಂದ್ರೆ ನಿನಗ ಹದಗಷ್ಟು ಚಲುವಾಗ್ತದೆ. ಸಂಬಂಧ ತಪ್ಪಿಸ್ಕೊಂಡು ಇನ್ನೊಬ್ಬರು ಬಾಳೆ ಹಚ್ಕೊಂಡಿಲ್ಲ ನಾವು, ಅದೇನಾದ್ರೂ ಏನು ಅನ್ಸೋದಿಲ್ಲ ನಮ್ಗೆ. ಹಂಗೆ ಇದನ್ನ ನೀವು ಹಚ್ಕೊಳ್ದಂಗೆ ಇರಕ್ಕೆ ನನಗೆ ಸಂಬಂಧಿಸಿದ್ದ ಅಲ್ಲಿದು ಅಂತ. ಏನು ಕರ್ಮಕ್ಕನುಸಾರವಾಗಿ ಬಂದೈತಿ ಹೋಗ್ಕತಿ ಬಿಡಪ್ಪ, ನನಗೇನು ಇದಕ್ಕೆ ಸಂಬಂಧ ಎಷ್ಟೋ ತಿಂದಿದ್ದು ಅಂತ ಉದಾಸೀನ ಆಗಂತ. ಎಲ್ಲದರ ಬಗ್ಗೆ ಉದಾಸೀನ ಆಗಕ್ಕೆ ಬಂದಾಗ ನಿನಗೆ ನೆಮ್ಮದಿ ಸಿಗ್ತೈತಿ ನೋಡ್ರಿ. ಇದನ್ನ ಹಚ್ಕೊಂಡು ಇದ ಖರೆ ಇದ ಸುಖರೂಪ ಅಂತ ಹಚ್ಕೊಂಡು ಒದ್ದಾಡ್ತಿದ್ದೀನಿ ಅಂತ. ಎಷ್ಟೊತ್ತಿಂದ ಬಿಡಪ್ಪ ಇದು 3 ದಿನ ಶಾಂತಿ. ಇದು ಹೋಗೋದೇ ಬಿಡಂತ. ಈ ವಿಚಾರ ನಿನ್ನಲ್ಲಿ ಗಟ್ಟಿ ಆತಂದ್ರೆ ನಿನಗೆ ಯಾವ ಬಾಧೆನೂ ಆಗುದಿಲ್ಲ. ಖಾತ್ರಿ ಮಾಡ್ಕೋ, ಯಾವ ನಿನ್ನವಲ್ಲ. ಎಲ್ಲಿದಾವ ಹಿಂದಿನ ಜನ್ಮದ ಸಂಬಂಧಗಳು? ಎಲ್ಲಿದಾವ ಹಿಂದಿನ ಜನ್ಮದ ಶರೀರ? ಎಲ್ಲಿದಾವ ಹಿಂದಿನ ಜನ್ಮದ ಹೊಲ ಮನಿ ಗಂಟು ಗದಡಿ? ಎಲ್ಲಿದಾವ? ಈಗ ಸಂಬಂಧ ತಪ್ಪಿ ಹೋಗ್ತಾವ ನಿನಗೆ. ಒಂದಕ್ಕೊಂದು ಹಳ್ಳಿ ನೋಡ್ಲಂಗ ಆಕೈತಿ. ಒಂದೊಂದು ಹಂಗ ಪ್ರಸಂಗ ಬರ್ತೈತಿ ಒಮ್ಮೆ. ಎಲ್ಲಿ ಮಕ್ಕಳು, ಎಲ್ಲಿ ಇವು, ಎಲ್ಲಿ ಬಿಡ್ರಿ ಮಕ್ಕಳಿಗೆ ಯಾರು ಇಲ್ಲ ಅಂತ. ಯಾರಿಗೆ ಯಾರಿಲ್ಲ, ಎರವಿನ ಸಂಸಾರ ಅಂತ ನೀನ ಅಂತಿ. ಮತ್ತ ಅವಕ್ಕೂ ಬೆನ್ನು ಹತ್ತಿ ಏನ್ ಇನ್ನು ಮ್ಯಾಗಾರ ಎಚ್ಚರಾಗ. ಯಾರದಾರ ನೋಡಂಗಾರ ಈಗ ಅಂದ್ರೆ ಅವ್ರ ಶರೀರ ಬಿಡುವಾಗ ಸಂಬಂಧಿಕರನ್ನವ್ರು ಯಾರದಾರ ನೋಡಿ. ನಾಳೆ ಶರೀರ ಬಿಡ್ತಾರೆ, ಇವತ್ತು ಕೇಳ್ತಾರ ಎಲ್ಲಿದಾರ ನೋಡಿ. ಏನ್ ಕೃಷ್ಣನ ಶರೀರ ಎಲ್ಲಿ ಹೋತು? ಅಡವ್ಯಾಗ ಯಾರಿದ್ರಲ್ಲಿ? ಇಷ್ಟು ಅವನು ಬಂದು ಒಳಗ ಎಲ್ಲಿತ್ತು? ಈಗ ಯಾರದಾರ ನೋಡಂದ್ರ ಅಜ್ಜಾರು ರಾತ್ರಿ ಎಲ್ಲಾರು ಮಲ್ಕೊಂಡಿದ್ದು ಬಹಿರ್ದೇಶಿಗೆ ಹೋಗೋಣ ಅಂದ್ರೆ ಹೋಗ್ತಾ ಹೊಳ್ಳಿತ್ತವ್ರ ಕೃಷ್ಣನ ಶರೀರ ಎಲ್ಲಿ ಹೋತು ಅಂತ. ಅಡವ್ಯಾಗ ಹೋತ್ರಿ ಅಂದ. ಯಾರಿದ್ರಲ್ಲಿ? ಯಾರು ಇಲ್ಲ. ಈಗ ಯಾರದಾರ ನೋಡಂಗಾರಿ ಈ ಶರೀರ ಸಂಬಂಧಿಗಳು ಎಲ್ಲಿದಾರ ನೋಡ. ಮುನ್ಸೂಚನೆ ನಾವು ಹಂಗ ಸುಮ್ಮನೆ ನಿಂತು ನಾವು ಉಚ್ಚರಂಗ ಹಿಂಗ್ಯಾಕನ್ನತ್ತಾರ ಇವರು ಅಂತ. ಎಲ್ಲಿದಾರ ನೋಡಂಗ ಸೂಚನೆ ಕೊಟ್ಕೊಂತನ ಬಂದ್ರು. ಅವತ್ತೆಲ್ಲ ವ್ಯವಸ್ಥೆ ಅದ ನಮಗ ಗೊತ್ತಾಗಲಿ. ಗೊತ್ತಾಗದಂಗ ಗೊತ್ತು ಮಾಡಿ ಹೊಡುದಂಗ ಇರ್ತಾರ ಅವ್ರ ಜೀವನ. ಹಂಗ ಇರ್ತದೆ. ಹೊಟ್ಟೆ ಗೊತ್ತು ಮಾಡ್ದಂಗ ಶರೀರ ಇಚ್ಛಾ ಮರಣಗಳು. ಶಿವಾನಂದಜ್ಜವರು ಇಚ್ಛಾ ಮರಣಗಳಿದ್ದು ಸರಿಯಾಗಿ ಜನ ಉಪಯೋಗ ಮಾಡ್ಕೊಡಿಲ್ಲ. ಬರೀ ನಮ್ಮ ಬಾಳೆ ಬದುಕು ಅದನ್ನ ಸುದ್ದಿ ಮಾಡಿ ಅದು ಇದು ಬರೀ ವ್ಯವಹಾರಕ್ಕೆ ನಿಂತು ಅದಕ್ಕೆ ಶರೀರ ಬಿಟ್ಟರು. 110 ವರ್ಷ ಇರ್ತೇನೆ ಅಂದಿದ್ರೆ ಇವರು ಅಜ್ಜಾರಿಗೆ ಶರೀರ. ಇದಕ್ಕಾಗಿ ನೀವು ಇರ್ತೇವಂದ್ರೆ ಬರೇ ಹೊರಗಿನ ವ್ಯವಹಾರದಾಗ ದುಡುಕ್ತೇವೆ ಅಂದ್ರೆ ಬಿಟ್ಟು ಬಿಡೋಣ ಶರೀರ. ಎಲ್ಲ ಮಾಹಿತಿ ಹೇಳೋದಾಗೈತಿ, ಮಾಡ್ಕೋರಿ ನೀವು. ಇನ್ನು ಎಲ್ಲ ಕೆಲಸ ಮುಗಿದೈತಿ, ನಮ್ದು ಹೇಳೋದಾಗೈತಿ ಕೇಳೋದಾಗೈತಿ. ನಾವು ಇನ್ನೇನು ಉಪಯೋಗ? ನಾವು ಬಿಟ್ಬಿಡೋಣ ನಿನ್ನ ಶರೀರ. ಇಚ್ಛಾ ಮರಣ ಇಚ್ಛಾ ಮಾಡಿ ಕೈ ಬಿಟ್ರ ಅನ್ನ ಶರೀರ. ಡಾಕ್ಟರ್ಗಳಿಗೆ ತಿಳಿಲಿಲ್ಲ ನಾವು ಎಷ್ಟು ಪ್ರಯತ್ನ ಮಾಡಿದ್ರು. ಜರ್ಮನ್ ಹಾಸ್ಪಿಟ್ಲ್ನಾಗ ಗೊತ್ತಾಗಿ ಮಾಡಿಕೊಡ್ಲಿಲ್ಲ ಅವ್ರು. ತೆಗೆದು ಬಿಡ್ರಿ ಇವನ್ನೆಲ್ಲ ಅಂತಂದ್ರು. ಸಲಹೆ ಹೆಚ್ಚಿದ್ದು ಇವನ್ನೆಲ್ಲ ಬಿಟ್ಟು ಬಿಡೋ ನಿನ್ನಂತ. ಗೊತ್ತಾಗ್ಲಂಗೆ ಕೈ ಬಿಟ್ಬಿಟ್ರು ಶರೀರ. ಹಂಗಾದ್ರೆ ಅವ್ರು ಮೊದಲೇ ಬಿಟ್ಬಿಟ್ಟು ರೂಢಿ ಇರ್ತೈತೆ ಅವ್ರಿಗೆ. ಜೀವಂತ ಇದ್ದಾಗ ಸಂಬಂಧ ತಪ್ಪಿಸ್ಕೊಳ್ಳೋದು. ಆ ಅಭ್ಯಾಸ ಮಾಡ್ಬೇಕು. ಧ್ಯಾನ ಕೂತಾಗಿದ್ರೆ ಸಂಬಂಧ ತಪ್ಪಿಸ್ಕೊಳ್ಳೋದು. ಎದ್ರ ಸಂಬಂಧ ಧ್ಯಾನ ಕುಂಡ್ರದು? ಈ ಶರೀರ ಸಂಬಂಧ ತಪ್ಪಿಸ್ಕೋಬೇಕು. ನಾವು ಅಲ್ಲದ್ರ ಎಲ್ಲಾ ಸಂಬಂಧವನ್ನು ತಪ್ಪಿಸ್ಕೊಂಡಾಗ ನಮ್ಗೆ ಅದರ ಅನುಭವ ಆಕೈತಿ. ಪೂರ್ಣ ಇದರ ಅನಾತ್ಮದ ಸಂಬಂಧವನ್ನು ತಪ್ಪಿಸ್ಕೊಂಡಾಗ ಆತ್ಮಜ್ಞಾನದ ಅರಿವು ನಮಗೈತಿ. ಅದಕ್ಕಾಗಿ ಅಭ್ಯಾಸಕ್ಕೆ ಕೂಡ್ಬೇಕನ್ನೋದು. ಎಷ್ಟು ಮಂದಿ ಕೂಡ್ತೇವೆ ನಾವು ಇದನ್ನ ಸಂಬಂಧ ತಪ್ಪಿಸ್ಬೇಕು. ಮತ್ತು ಇದನ್ನ ಕೂಡ್ಲಿಲ್ಲ ಅಂದ್ರೆ ಅದು ರೂಢಿ ಇರ್ಲಿಲ್ಲ ಅಂದ್ರೆ ಅಭ್ಯಾಸ ಇಲ್ಲದ ಹೊರತ ನಾಳೆ ಒದ್ದಾಡ್ತಿ ಶರೀರ ಬಿಡುವಾಗ ಅಯ್ಯಪ್ಪ ಹೆಂಗೋ ಇದು ನಾನು
ಸಂಬಂಧ ತಪ್ಪಿಸ್ಕೊಂಡು ಅದನ್ನ ಅನುಭವ ಮಾಡಿದ್ರೆ ನನಗೆ ಸಂಬಂಧಿಸಿದ್ದಲ್ಲ ಅನ್ನೋ ತಿಳುವಳಿಕೆ ಆಗ್ತದೆ. ಅವಾಗ ನಿನಗೆ ಬಾಧೆ ಇಲ್ಲ. ಸಮಾಧಿ ಹೊಂದಿದಾಗ ಸಂಬಂಧ ತಪ್ತದೆ. ವಿಷಮದ್ದೆಲ್ಲ ಕೈಬಿಟ್ಟು ಸಮಸ್ಥಿತಿ ಒಳಗೆ ನಿಂತಾಗ ಸಮಾಧಿ ಅಂತ, ಅವಾಗ ನಿನಗೆ ಯಾವುದೇ ತರದ ಬಾಧೆ ಇಲ್ಲ. ಅದನ್ನು ಹೊಂದುವುದು, ಸಮಾಧಿ ಹೊಂದುವುದನ್ನ ಮನುಷ್ಯನ ಜೊತೆ ಹೊಂದಿ ಖಾತ್ರಿ ಮಾಡ್ಕೋ, ಅವಾಗ ಜ್ಞಾನ. ಸಮಾಧಿ ಹೊಂದದ ಹೊರತಾಗಿ ಜ್ಞಾನ ಆಗೈತೆ ನನಗೆ ಅನ್ನೋದಿಲ್ಲ, ಸುಳ್ಳು. ಯಾರದಾರಂಥವ್ರು? ಸಮಾಧಿ ಹೊಂದಿದ್ರೆ ಉತ್ಥಾನ 3 ದಿವಸ ಉತ್ಥಾನ ಹಾಕಿದ್ದಿಲ್ಲ. ಎಲ್ಲಿ ಹೋಗಿ ಕುಂತ ಶರೀರ ಅನ್ನೋದು ಖಬರ್ ಇರ್ತಿದ್ದಿಲ್ಲ. ಮುಳುಗಳೆ ಹೋಗೈತೆ ಅಂದ್ರೆ ಗೊಳಗೊಳಕಿ ಮುಳ್ಳಾಗೊಮ್ಮೆ ಹೋಗಿ ಕುಂತ ಬಿಟ್ಟಾರೆ. ಅಲ್ಲೇ ಶರೀರ ಹುಡುಕ್ಯಾಡಿ 2 ದಿನ 3 ದಿನ ಸಿಕ್ಕ ಶಿವಾನಂದ ಅಜ್ಜ ಅವ್ರು. ಗೊಳಗೊಳಕಿ ಮುಳ್ಳಾಗ ಶರೀರ ಎಲ್ಲಿ ಐತೆ ಅನ್ನೋದು ಖಬರ್ ಇಲ್ಲ. ಅದು ಪ್ರಾರಬ್ಧ ಜೋಪಾನ ಮಾಡ್ತೈತಿ. ಪ್ರಾರಬ್ಧಂ ಪುಷ್ಯತಿ ಉಪರಿತಿ ನಿಶ್ಚಿತ್ಯ ಧೈರ್ಯಂ ಅವಲಂಬ್ಯ ಅಧ್ಯಾಸಂ ಅಪನಯಂ ಕುರು ಅಂತ. ಚಿಂತೆ ಮಾಡಕ್ ಹೋಗ್ಬೇಡ. ಶರೀರ ಚೇತಾರ್ಥದ ಬಗ್ಗೆ ಆರು ಪ್ರಕಾರ ನಡೀತೈತೆ. ಅದು ಎಷ್ಟು ಮಂದಿ ಗಟ್ಟಿಯಾಕಿರ ತಯಾರಾಗ್ಯಾರ ಅಂದ್ರೆ ಅಜ್ಜವ್ರು, ನೀವು ಅದರಾಗ ನಿಷ್ಠೆಯಿಂದ ಅದ್ರಾಗ ತೊಡಬೇಕನ್ನೋರು ಎಷ್ಟು ಮಂದಿ. ನಿಮ್ಗೆ ಏನು ಉಣ್ತೀರಿ ಅದನ್ನೆಲ್ಲ ಒದಗಿಸ್ತೇನೆ ನಾನು. ಏನ್ ತಿಂತೀರಿ ಏನು ಉಣ್ತೀರಿ ಎಲ್ಲ ನಿನಗೆ ಅನುಕೂಲ ಮಾಡಿಕೊಡ್ತೇನೆ. ಒದಗಿಸಲಿಲ್ಲ ಅಂದ್ರೆ ನಾಲ್ಗೆ ಕಿತ್ತಂಗಳಿಗೆ ಹೋಗಿತೇನೆ ಅಂದ್ರೆ ಅಜ್ಜವ್ರು. ಗಟ್ಟಿ ಹಾಕೊಂಡ್ರೆ ಮನಿಗೆ ಹೋಗಲಂಗೆ ಹೊಳ್ಳೆ ನೋಡಂಗಿಲ್ಲ ಮನಿ ಕಡೆ ಆಕೈತೆ. ಏನ್ರಿ ಹೇಳುಲ್ಲಿ ಹೋಗ್ಕಣ ಹಂಗ ಮಾತಾಡ್ಸಿರ್ ಮೈಮ್ಯಾಗ ಬರ್ತೈತಿ. ಹೌದಿಲ್ಲ? ದೌಡ್ ಹೋಗ್ಕಣ ಇಲ್ಲಿ. ಅಲ್ಲಿ ಹೋದ ಕೂಲೆ ಮತ್ ದೌಡಿ ಏನು ಎಷ್ಟೊತ್ತನ ಹೋಗುದು ಅಂತ, ನಾಳೆ ಹೋಗ್ಬೇಡ ಅಂತ ಹೇಳೋದು. ಹೌದಿಲ್ಲ? ಹಿಂಗಾಗಿ ಹಂಗಿದ. ಗುಲಾಮಗಿರಿ ಸಿಕ್ಕೊಂಡ್ ಕುಂತಿರ್ತೀಯಲ್ಲ, ಯಾವ ವಸ್ತು ನೀವು ಬೇಕಂತ ಅದ್ರ ಗುಲಾಮ ನೀನು. ಯಾವುದೇ ವಸ್ತು ಆಗ್ಬೇಕಾದ್ರೆ ಗಂಡ ಬೇಕಂದ್ರೆ ಗಂಡನ ಗುಲಾಮ, ಹೆಂಡತಿ ಬೇಕಂದ್ರೆ ಹೆಂಡತಿ ಗುಲಾಮ, ಮಕ್ಕಳು ಬೇಕಂದ್ರೆ ಮಕ್ಕಳು ಗುಲಾಮ. ಬಾಳೆ ಗುಲಾಮಗಿರಿಯಾಗಿ ಸಿಕ್ಕೊಂಡು ನಾವು ಇದು ಅಧ್ಯಾತ್ಮ ಏನ್ತೀವಿ ಎಲ್ಲದರ ಹಂಗ ಹರಿದ ನಿಂತಾವ್ ಇದು ಕೆಲಸಕ್ಕೆ. ನಮ್ದು ಅದಾಗಬೇಕು ಇದಾಗಬೇಕು ಅದನ್ನ ತಗೊಂಡು ಏನ್ ಮಾಡ, ಏನಾಗೋದು ಹಾಕಿರ್ತೈತಿ. ಇದು ಇರುವಿನ ಕಡೆ ಎಲ್ಲ ಕೊಟ್ಟು ಅದನ್ನ ಅನುಭವ ತಗೊಳ್ಳೋದು ಲಾಭದ. ಮೊದಲು ಆ ಕೆಲಸ ಮಾಡ್ಕೋ. ಇಂಥ ಒಂದು ಅವಕಾಶ ನಿನಗೆ ಮತ್ತೆ ಇನ್ನು ಜನ್ಮ ಅಂತ ತಿರುಗಿದ್ರು ಸಿಗುದಿಲ್ಲ. ಏನೋ ಮನುಷ್ಯನ ಜನ್ಮ ಸಿಕ್ಕೈತಿ, ಇಂಥ ಮಾರ್ಗದರ್ಶನ ಸಿಕ್ಕೈತಿ, ಇದು ಲಾಭ ಮಾಡ್ಕೋ. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಮಾಡ್ಕೊಂಡ್ರೆ ದೊಡ್ಡ ಲಾಭ. ಮಾಡ್ಕೊಂಡು ನೋಡು. ಇದ್ರ ಬೆನ್ನು ಹತ್ತಿದವ್ರು ಯಾರು ದುಃಖಿಗಳಾಗ್ಯಾರ ಹೇಳ್ರಿ? ಬಾಳೆದ ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ? ಒಬ್ಬರ ಎಲ್ಲಾ ತರದ ಅನುಕೂಲ ಐತೆ ಅಂದ್ರೆ ನೆಮ್ಮದಿ ಐತೆ ನೋಡ್ಕೊರಿ. ಸುಖ ಕೊಡ್ತಾವ ನಾವು. ಸುಖ ಹೊಂದ್ಬೇಕಂತ ಎಲ್ಲಾ ತರದ ಅನುಕೂಲ ಮಾಡ್ಕೊಂಡು ಆರಾಮ್ ಇರಕ್ಕಾಗೈತಿ? ಹೆಂಗಿದ್ರೆ ನಾವು ಆರಾಮ್ ಇರ್ತೇವೆ ಅನ್ನೋದನ್ನ ವಿಚಾರ ಮಾಡ್ಬೇಕಿಲ್ಲ? ಈಗ ಮನುಷ್ಯನ ಜನ್ಮ ಇದ್ದಾಗ ಮಾಡ್ಕೋ ಈ ಕೆಲಸ. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ದೊಡ್ಡ ಹಾನಿ ಅದು. ಪ್ರತಿಯೊಬ್ಬ ಮಾನವನಿಗೆ ಅದನ್ನು ತಿಳ್ಕೊಂಡ ಆ ನಿಜವನ್ನ ತಿಳ್ಕೊಂಡ ದುಃಖದಿಂದ ಬಿಡುಗಡೆ ಹೊಂದಲಿಕ್ಕೆ ಅವಕಾಶ ಅದ. ಇಂಥ ಸದಾವಕಾಶವನ್ನು ಕಳ್ಕೋಬೇಡ್ರಿ. ಹಿಂದಗಡೆ ಮರಗ್ತೀರಿ, ಕಳ್ಕೊಂಡು ಮರಗ್ತೀರಿ ಅಂದ್ರೆ ಅದು ಯಾವ ಹೊತ್ನ್ಯಾಗ ಹೋಗತಿ ಹೇಳಕ್ ಬರುದಿಲ್ಲ. ಶರೀರ ಈ ಬ್ಯಾನಿ ಬಂದ್ರೆ ಸಾಯ್ತೈತೆ ಅಂದ್ರೆ ಸಾವು ಬರ್ತೈತೆ ಅಂತ ಏನಿಲ್ಲ. ಅದಕ್ಕೆ ಶರೀರ ಗಟ್ಟಿದ್ರು ಹೋಗ್ಬೋದು, ಋಣ ಮುಗೀತೆ ಅಂದ್ರೆ. ನಾವು ಅವ್ನು ಬ್ಯಾನಿ ಬಂತಪ್ಪ ಇನ್ನೇನು ಉಳಿದಿಲ್ಲ ಅವಂತ ನೀ ಗಟ್ಟಿದ್ದ ಉಳಿತೇನೆ ಅಂತ ತಿಳಿದಿ ಯಾವ ಹೊತ್ನ್ಯಾಗ ಬರ್ತೈತೆ ನಿನಗೆ ದಾರಿ ಹೇಳಾಕ್ ಬರುದಿಲ್ಲ. ಗಟ್ಟಿದ್ರು ಹೋಗ್ತೈತಿ ಶರೀರ. ಅವು ಕರ್ಮಕ್ಕನುಸಾರವಾಗಿ ಬರ್ತಿರ್ತಾವ ರೋಗ ರುಜಿಗಳೆಲ್ಲ ಬರುವ. ನಾವು ಏನ್ ಬೇಕಾದ್ ಬಂದ್ರು ನಮ್ಮ ಇರುವಿನ ಕಡೆ ಎಲ್ಲ ಕೊಟ್ಟಿವಿ ಅಂದ್ರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ತಿಳುವಳಿಕೆ ನೀ ಗಟ್ಟಿ ಆಕೈತಿ. ಈ ಜ್ಞಾನವನ್ನು ಮಾಡ್ಕೋ. ನಿನ್ನ ಬಗ್ಗೆ ನೀ ತಿಳುವಳಿಕೆ ಮಾಡ್ಕೊಂಡೆ ಅಂದ್ರೆ ಯಾವುದೇ ತರದ ಬಾಧೆ ನಿನಗಾಗುದಿಲ್ಲ. ಖಾತ್ರಿ ಮಾಡ್ಕೋ ಸಮಾಧಿಯನ್ನು ಹೊಂದಿ. ಇಲ್ಲ ಅಂದ್ರೆ ಬರೀ ಮಾಹಿತಿ ಮಾಡ್ಕೊಂಡ್ರೆ ಮತ್ತು ಬಾಧೆ ಪಡೋದನ್ನ. ಪರೋಕ್ಷ ಜ್ಞಾನ, ಪರೋಕ್ಷ ಜ್ಞಾನದಿಂದ ನಿನ್ನ ದುಃಖ ಹೋಗುದಿಲ್ಲ. ಅಪರೋಕ್ಷ ಜ್ಞಾನ ಸ್ವತಃ ನೀ ಅದನ್ನ ಅನುಭವ ತಗೊಂಡು ಉಳ್ಕೊಂಡಾಗ ದುಃಖದಿಂದ ನಿನಗೆ ಬಿಡುಗಡೆ. ಇನ್ನೊಬ್ಬರು ದಾರಿ ತೋರಿಸ್ತಾರ, ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ಅದರ ದಾರಿ ಹಿಡಿಯೋದು ಪರೋಕ್ಷ ಜ್ಞಾನ. ವಿಶ್ವಾಸ ಇಟ್ಕೊಂಡು ಆ ದಾರಿಯಾಗಿ ಹೋಗುದು. ಅದನ್ನ ಅವ್ರೇನ್ ಹೇಳ್ಯಾರ ಬಿಡೋ ಮರ ನಮ್ಗೆ ತಿಳ್ದಂದ ಹೋದ. ನಿನ್ನ ಪರೋಕ್ಷ ಜ್ಞಾನನ ನಮಗಾಗಿಲ್ಲ, ಇನ್ನು ಅಪರೋಕ್ಷ ಜ್ಞಾನ ಅಂತ ದೂರ ಉಳಿತದೆ. ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಲ್ಲೈತಿ. ನಂಬಿಕೆ ಇದ್ದಿದ್ರೆ ನಾವು ಮತ್ತೆ ಅದ್ರಾಗ ಹಣಿಕೆ ಹಾಕಕ್ ಹೋಗಿದ್ದಿಲ್ಲ.
ಮತ್ತು ಹೊಕ್ಕಿ ಅಂದಿಂದ ಇನ್ನ ಪರೋಕ್ಷ ಜ್ಞಾನನ ಆಗಿಲ್ಲ. ನಂಬಬೇಡ ಅದನ್ನ ಅಂತ ಹೇಳ್ಯಾರ. ನಂಬಲಿಕ್ಕೆ ಯೋಗ್ಯವಾದದ್ದಲ್ಲದು. ತೋರಿಕೆ ವಸ್ತುಗಳನ್ನು ನಂಬಬೇಡವಲ್ಲ. ಏನ್ ಯಾವುದೇ ಇಂದ್ರಿಯ ಸಂಪರ್ಕಕ್ಕೆ ಹೋಗ ನಮಗೆ ಸುಖ ಶಾಂತಿಯನ್ನು ಕೊಡೋದಿಲ್ಲ. ಅದನ್ನ ಅವಲಂಬನ ಮಾಡಕ್ ಹೋಗ್ಬೇಡ. ಅದು ಇಲ್ಲೂಲೇ ನಮಗೆ ಆರಾಮಿರಾಕ್ ಬರ್ತೈತಿ ಅನ್ನುವಂತ ಎಚ್ಚರಿಕೆ ಕೊಟ್ಟರು ಮತ್ತು ಅದ ಬೇಕಂತ ಅದ ಜೀವನ ಅಂತ ತಿಳ್ಕೊಂಡು ನಾವು ಅದರ ಬೆನ್ನೈತಿ ಅದ ಪ್ರಾಪ್ತಿಗಾಗಿ ಅವುಗಳ ಸಂಗ್ರಹ ಅದಕ್ಕಾಗಿ ದುಡಿಕೆ ಮಾಡೋದು. ಹಗಲಿ ರಾತ್ರಿ ದುಡಿದು 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 ಏನ ಶರೀರ ಎಲ್ಲ ಬಾದಾಗಿ ಇದ್ರ ಸಂಬಂಧ ಏನ್ ಮಾಡಿದ್ದೆ ಅಂದ್ರೆ ಅದು ಎಂದೂ ನಿನಗೆ ಅಲ್ಲ ನುಕ್ಸಾನ್ ಹಾಕಿದ್ದಿಲ್ಲ. ಇದಕ್ಕಾಗಿ ಪಟ್ಟಂತ ಶ್ರಮ ನಿನ್ನ ನಿಜವನ್ನು ನೀ ತಿಳ್ಕೊಳ್ಳಿಕ್ಕೆ ವಿಚಾರ ಒಮ್ಮೆರ ಮಾಡಿ ಇದ್ರ ಕಡೆ ಲಕ್ಷ್ಯ. ನೀ ಯಾರು, ನಿನ್ನ ನಿಜ ಸ್ವರೂಪ ಏನು? ಬರೀ ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯದೊಳಗೆ ಬಿದ್ದ ಆಯುಷ್ಯ ಎಲ್ಲ ಕಳ್ಕೊಂಡಿಲ್ಲ. ಎಚ್ಚರ ಆಗುವುದು ಯಾವಾಗ? ನೀ ಕೂಡೋದು ಯಾವಾಗ? ನೀ ಮಾಡೋದು ಯಾವಾಗ? ಎಲ್ಲ ಇದ್ರಾಗ ಹೋತಿ ಕಾಲ. ಆಟ ಪಾಠಗಳಲ್ಲಿ ಹೋತಿ. ಮದುವೆ ಆದ್ಮ್ಯಾಗ ಬೇರೆ ಹೆಂಡ್ರು ಮಕ್ಕಳು ಇದ್ರಾಗ ಹೋತಿ. ಮುದುಕಾದ್ಮ್ಯಾಗ ಚಿಂತ್ಯಾಗ ಹೋತಿ. ನಿನ್ನನ್ನು ನೀ ತಿಳ್ಕೊಳಕ್ ನಿನಗೆ ವೇಳೆ ಎಲ್ಲಿ ಸಿಗ್ತೇವೆ? ಅದಕ್ಕಾಗಿ ಇದ್ರಾಗ ನೀ ಮಾಡ್ಕೋಬೇಕು ನೋಡಿ ಕೆಲಸ. ನಿನ್ನ ಕೆಲಸ ಯಾವಾಗಲೂ ಒಳಗೆ ಆಂತರಿಕವಾಗಿ ಅದು ನಡಿಬೇಕು. ಹೊರಗೆ ಮಾತ್ರ ಅದ ಎಲ್ಲರೂ ಕೂಡ ಯಾಕ್ರಿ ನಾಟಕ ಅದ. ಆ ಪಾಠ ಮಾಡವ ನಾ ಬ್ಯಾರೆ ಅಂತ ತಿಳ್ಕೊಂಡು ಆಟ ಆಡ್ತಿರ್ತಾನವ. ಹೌದಿಲ್ಲ? ಹಂಗ ನೀನು ಈ ಬಾಳೆದ ಆಟ ನಾ ಬೇರೆ ಐತಿ ಅಂತ ತಿಳ್ಕೊಂಡು ಆಟ ಆಡ್ಬೇಕು ಹಚ್ಕೊಳ್ದಂಗ ಅಂತ. ಅವ ಹೆಂಗ್ ಹಚ್ಕೊಳ್ದಂಗ ಏನಲ್ಲಿ ಅಂತ ಪ್ರಸಂಗ ಬಂದೈತೆ ಅನ್ಸೋದು ನಟನ ಮಾಡ್ತಾನ ಅವ ಅದು ಖರೆ. ಅವ ಅಳುವುದು ಇದನ್ನ ಮಾಡ್ತಾನೆ, ನಗೋದು ಅದು ಸುಳ್ಳದ ನಟನ. ಹಂಗ ನೀನು ಇದು ಬಾಳೆ ಇದು ಸುಳ್ಳು ಇರ್ಬೋದು ಈ ಆಟವು. ನಾನು ಈ ಮೋಹಕ್ಕೆ ಬೀಳದಂತೆ ಕಡೆಗಿರ್ದು ಈ ಆಟವ ಮಾಡುವೆ. ಇದು ನಾಟಕ ಇದಂತ. ಜೀವನ ಅಂದ್ರೆ ಒಂದು ನಾಟಕ ರಂಗ. ಜನರೆಲ್ಲ ಪಾತ್ರಧಾರಿಗಳು ಅಂತ. ನಮ್ಮ ಪಾತ್ರ ಎಲ್ಲಿಗೆ ಮುಗಿದೈತೆ ಹೇಳಕ್ ಬರೋದಿಲ್ಲ. ಹೌದಿಲ್ಲ? ಅದು ಹಚ್ಕೊಳ್ದಂಗ ಆಟ ಆಡಿದ. ಮಹಾತ್ಮರೆಲ್ಲ ಹಚ್ಕೊಳ್ದಂಗ ಆಟ ಆಡಿದಂತ ಅವರು ಸುಖಿಗಳಾದರು. ಇದ ಖರೆ, ಇದ ಸುಖರೂಪ ಅಂತ ಹಚ್ಕೊಂಡು ಕುಂತೇನು ನೀನು? ಇನ್ನೂ ಒಳ್ಳೆಯಾಗಿ ಹುಟ್ಟಿಟ್ಟು ಬರ್ತಿ ಹಚ್ಕೊಂಡು ವಾಸನ ಕಟ್ಕೊಂಡು ನಮಂಗ ತಿರುಗುದ ಖರೆ ಅಂತ ತಿಳ್ಕೊಂಡು. ಇದು ಸುಳ್ಳು ಅಂತ ತಿಳ್ಕೊಂಡು ಆಟ ಆಡಿದ್ರೆ ಹುಟ್ಟಿ ಬರ್ತಿದ್ದಿಲ್ಲ ನೀವು ಒಳ್ಳೆ. ಏನ್ ಪ್ರಾರಬ್ಧಕರಾಗಿತ್ತು ಬಿದ್ದು ಹೋದ್ ನಾ ಬೇರೆನಾದಿನ ಅನ್ನುವಂಥ ಜ್ಞಾನ ದೌಡ್ ಮಾಡ್ಕೋ ಈ ಕೆಲಸ. ನಿನ್ನ ನಿಜವನ್ನು ನೀ ತಿಳ್ಕೊ. ಇದು ನೀನಲ್ಲ. ಯಾವ್ದಾರ ಮಾಡಿದ್ದಿತ್ತು ಯಾವ್ದಾರ ಉಂಟಿದ್ದಿತ್ತು ಬಿಡು, ನನಗೆ ಸಂಬಂಧಿಸಿದ್ದಲ್ಲ. ತಮ್ಮನ್ನು ತಪ್ಪಿಸ್ಕೊಂಡು ಇರುವಂತ ಪ್ರಯತ್ನ ಇದು ಅಭ್ಯಾಸದಾಗ ತೊಡಗ್ಬೇಕು ನೋಡು. ಈ ಶರೀರ ಇದ್ದಾಗ ಬರ್ತೈತಿ ಅದ್ರ ನಾವಲ್ಲದರ ಸಂಬಂಧ ಎಲ್ಲ ತಪ್ಪಿಸ್ಕೊಂಡು ನಾವು ಯಾರಿದ್ದೀವಿ ಅನ್ನುವಂಥ ಜ್ಞಾನ ಮಾಡ್ಕೊಳಿಕ್ಕೆ ಅದು ಬಹಳ ಮುಖ್ಯದ. ಮನುಷ್ಯನ ಜನ್ಮದಾಗ ಈ ಜ್ಞಾನವನ್ನು ಮಾಡ್ಕೋದು ಬಹಳ ಮುಖ್ಯ. ಉಳ್ಕಿ ಜಗತ್ತಿನ ತಿಳುವಳಿಕೆ ಮಾಡ್ಕೋದು ಎಲ್ಲ ವ್ಯರ್ಥನೆ ಅಂದ್ರೆ ಅದರಿಂದ ಏನೂ ಲಾಭ ಇಲ್ಲ. ಆತ್ಮಜ್ಞಾನ ವಿನಾ ಪಾತ್ರ ಸರ್ವಕರ್ಮ ನಿರರ್ಥಕಂ. ನಿನ್ನನ್ನು ನೀ ತಿಳ್ಕೊಂಡಾಗ ನಿನಗೆ ದುಃಖದಿಂದ ಬಿಡಬೇಡಿ. ನೀ ಯಾರು? ಅವಾಗ ನಾನೇ ಆ ದೇವರಿದ್ದೇನೆ, ಪರಬ್ರಹ್ಮ ಸ್ವರೂಪನಿದ್ದೇನೆ ಅನ್ನೋದು ನಿನಗೆ ಹೊಳಿತೈತಿ. ಅಲ್ಲಿ ಮಠ ನೀ ಅನ್ಯತಾ ಜ್ಞಾನದೊಳಗೆ ಬಿದ್ದು ಹೊಳ್ಳೆ ಆಡ್ತಿದ್ದೀನಿ. ಯಾರು ನಿನಗೆ ಎಚ್ಚರಗೊಳಿಸೋರಿ? ಬಿದ್ದು ಇಲ್ಲೇ ಒದ್ದಾಡಕತ್ರ ಯಾರಪ್ಪ ನಿನಗೆ? ನೀನು ಯಾರು? ನಿನ್ನ ನಿಜ ಸ್ವರೂಪನು? ಎದಕ್ಕೆ ಬಂದೀನಿ ಇಲ್ಲಿ? ಒಂದು ಉದ್ದೇಶ, ಎಲ್ಲಿ ತನಕ ಇರ್ತೀನಿ ನೀನು? ಇದು ಎಲ್ಲಿ ಏನನ್ನ ಅವಲಂಬಿಸ್ಕೊಂಡದಾವೆಲ್ಲ ಈಗಿಂದ ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ ಇದು. ಅಂತ ಜೀವನ ಇದೆಲ್ಲ ಅತಂತ್ರ ಜೀವನ. ಇದ್ರ ಬೆನ್ನ ಹತ್ತಿ ಎಂದು ಸುಖ ಹೊಂದಾವ ನೀನು. ಇದನ್ನ ನಂಬಬೇಡ. ಅಸ್ಥಿರವಾದದ್ದು ಈ ಜೀವನ. ಮಹಾತ್ಮರು ಎಚ್ಚರಿಕೆ ಕೊಡ್ತಾರೆ. ಆದ್ರೂ ಇದ ಖರೆ ಅಂತ ತಿಳ್ಕೊಂಡು ಬೆನ್ನ ಹತ್ತಿ ನಾವು ಮತ್ತು ದುಃಖವನ್ನು ಹೊಂದ. ಇದು ಸುಳ್ಳು ಅಂತ ತಿಳ್ಕೊಂಡು ಬಾಳೆ ಮಾಡಿದ್ರು ಅವ್ರು ಮಹಾತ್ಮರಾದವರೆಲ್ಲ. ಖರೆ ಅಂತ ತಿಳ್ಕೊಂಡು ಮಾಡಲಿಲ್ಲ. ವಿಷಮ ಸಂಸಾರವಿದನು ಕನಸು ಎಂದು ಅರಿಯೇನು. ಕನಸಿನ ಬಾಳೆ ಹೆಂಗೆ ಸುಳ್ಳು ಅಂತ ತಿಳ್ಕೊಂಡು ಅನಿಸ್ತತಿ ನಿನಗೆ, ಹಂಗಿದು ಸುಳ್ಳದ. ಹಂಗೆ ಎಚ್ಚರ ಆದಾಗ ಇದು ಸುಳ್ಳು ಅನಿಸ್ತತಿ. ಕನಸಿನಿಂದ ಎಚ್ಚರದಾಗ ಕನಸು ಹೆಂಗೆ ಸುಳ್ಳು ಅನಿಸ್ತತಿ, ಹಂಗೆ ನೀನು ಸ್ವರೂಪ ಜಾಗೃತಿಯನ್ನು ಹೊಂದಿದಾಗ, ಪಾರಮಾರ್ಥಿಕ ಎಚ್ಚರಿಕೆಯನ್ನು ಹೊಂದಿದಾಗ ಈ ವ್ಯಾವಹಾರಿಕ ಎಚ್ಚರಿಕೆನೂ ಇದು ಕನಸು ಅಂತ ಹೊಳಿತೈತಿ. ಅವಾಗ ಇದ್ರ ಬಗ್ಗೆ ಬಾಧೆ ಚಿಂತೆ ಇಲ್ದಂಗ ಆಗ್ತದೆ. ಉದಾಸೀನ ಭಾವ ಬರ್ತದೆ. ಹಂಗ ನಿಮ್ಮ ಜೀವನ ಸಾಗಿ. ಇದು ಸುಳ್ಳು ಅಂತ ತಿಳ್ಕೊಂಡು ಆಟ ಆಡುದು. ನಂಬಬೇಡ. ಖರೆ ಅಂತ ತಿಳ್ಕೊಂಡಿದ್ರಾಗ ಮುಣಗಬೇಡ. ಇದ್ರಾಗ ಎಚ್ಚರಾಗ. ಏನ್ ಆ ಮಹಾತ್ಮರು ಹೇಳಿದ ಮಾತುಗಳನ್ನ ನೆನಪು ಮಾಡ್ಕೊ, ಮನನ ಮಾಡುವ ನಿಧಿಧ್ಯಾಸನವನ್ನು ಗಟ್ಟಿಗೊಳಿಸು. ಅಂದಾಗ ಇದರಿಂದ ಪಾರಾಗಕ್ಕೆ ಬರ್ತೈತೆ ನಮ್ಗೆ. ನಾವು ಮರೆತು ಬಿಡ್ತೇವೆ ಮತ್ತು ಅಜ್ಞಾನದೊಳಗೆ ಬಿದ್ದು ಇದ ಖರೆ ಇದ ಸುಖರೂಪ ಅಂತ ತಿಳ್ಕೊಂಡು ಜನ್ಮಾಂತರ ಇದ್ರ ಬೆನ್ನ ಹತ್ತಿ ತಿರುಗು ಪಳೆ ಬಂದೈತಿ.
ಯಾವಾಗಪ್ಪ ಮಹಾತ್ಮರು ಎಷ್ಟು ಮಂದಿ ಎಚ್ಚರಗೊಳಿಸಿದ್ರು ಎಚ್ಚರ ಆಗಕ್ಕೆ ಆಗಲ್ಲ. ತಾವು ಎಚ್ಚರ ಆಗಿ ಇನ್ನುಳಿದ ಜೀವಿಗಳು ಎಚ್ಚರ ಆಗಲಿ, ಒದ್ದಾಡಬಾರದು ಇವು ಜೀವಿಗಳು ಅಂತ ಕರುಣಾದೃಷ್ಟಿಯಿಂದ ಅವ್ರು ಎಚ್ಚರಗೊಳಿಸ್ಕೊಂತ ಬಂದಾರ ಕಾಲ ಕಾಲಕ್ಕೆ ಮಹಾತ್ಮ. ಈ ಮಬ್ಬಿಗೆ ಬಿದ್ದಾಗ, ಅಜ್ಞಾನದೊಳಗೆ ಬಿದ್ದಾಗ ಕಾಲ ಕಾಲಕ್ಕನ ಇದು ನಮ್ಮ ಭಾರತೀಯ ಇದು ಸಂಸ್ಕೃತಿ ಹಂಗೈತಿ. ನಮ್ಮ ಋಷಿಮುನಿಗಳ ಸನಾತನ ಸಂಸ್ಕೃತಿ ಮಬ್ಬಿನಾಗ ಬಿದ್ದ ಅವ್ಯವಹಾರದಾಗ ತೊಡಗಿದ ಎಚ್ಚರಗೊಳಿಸ್ಕೊಂತ ಬಂದಾರ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಹಿ ಭಾರತಃ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅದ್ರ ಕಡೆ ಎಚ್ಚರಗೊಳಿಸೋರು ಅವರು ನಮ್ಮರು. ಅವ್ರಿಗೆ ಅವರಷ್ಟು ಕಲ್ಯಾಣ ಜಗತ್ತಿಗೆ ಯಾರಿಂದನೂ ಆಗುದಿಲ್ಲ. ನಮ್ಮ ನಿಜದ ಎಚ್ಚರಿಕೆಯನ್ನು ಮಾಡಿಕೊಡ್ತಾರೆ ಅವರು. ಜಗತ್ತಿನ ಶ್ರೇಷ್ಠ ಕಲ್ಯಾಣ ಕೆತ್ತರು ಯಾರು ಅಂದ್ರೆ ಆತ್ಮಾನುಭವಿಗಳು. ಅವರಷ್ಟು ಕಲ್ಯಾಣ ಯಾರಿಗೂ ಆಗುದಿಲ್ಲ ಜಗತ್ತಿಗೆ. ಅದಕ್ಕೆ ಅವರ ಜಗತ್ತಿನ ಕಲ್ಯಾಣ ಕರ್ತರು. ಅದಕ್ಕಾಗಿ ಅವರ ಜೀವನ ಮೀಸಲಾಗಿಟ್ಟು ಜಗತ್ತಿನ ಕಲ್ಯಾಣಕ್ಕಾಗಿ. ನಿನ್ನ ಕಲ್ಯಾಣ ಎದ್ರೊಳಗೈತೆ ಅನ್ನೋದು ನಿನಗೆ ಗೊತ್ತಾರೆ, ಇನ್ನೊಬ್ರು ಕಲ್ಯಾಣ ಮಾಡಕ್ ಬರ್ತದೆ ನಿನಗೆ. ನಿನಗೆ ಗೊತ್ತಿಲ್ಲ ಅಂದ್ರೆ ಇನ್ನೊಬ್ರು ಕಲ್ಯಾಣ ಏನ್ ಮಾಡ. ನಿನ್ನ ಹಿತ ಎಲ್ಲೈತೆ ಅಂದ್ರೆ ನಿನ್ನನ್ನು ನೀ ತಿಳ್ಕೊಳ್ಳೋದ್ರೊಳಗೆ ನೀ ಯಾರು, ನೀ ಅಲ್ಲದನ್ನೆಲ್ಲ ಕೈಬಿಟ್ಟು ನೀನಾಗಿದ್ದಾಗ ನಿನಗೆ ಹಿತ ಆರಾಮಿರ್ತಿ. ಏನಾರ ಒಂದು ತೋರ್ಕಿ ಒಳಗಿಂದ ಹಿಡ್ಕೊಂಡು ಅದ ನಾನು ನನ್ನದು ಅಂತ ಹಿಡ್ಕೊಂಡ ನೀನು ದುಃಖವನ್ನು ಹೊಂತಿ. ನೀ ಅನಾತ್ಮ ಭಾವನೆಯನ್ನೆಲ್ಲ ಬಿಡದನ್ನು ಸಂಬಂಧ ತಪ್ಪಿಸ್ಕೊಂಡು ಆತ್ಮಭಾವದೊಳಗೆ ನೆಲೆಯಾಗಿ ನಿಲ್ಲು. ಈಗ ಪ್ರತಿಯೊಬ್ಬರಿಗೂ ಬರ್ತೈತಿ ಅದು. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರಿಗೂ ಮಾಡ್ಕೊಳಿಕ್ ಬರುವಂತಹದ್ದು. ಅದಕ್ಕೆ ಅದನ್ನು ದೌಡ್ ಮಾಡ್ಕೋರಿ. ಅದನ್ನ ಮಾಡ್ಕೊಳಿಕ್ಕೆ ಸತ್ಸಂಗ ಬೇಕಿರುತ್ತೆ. ನಿರಂತರ ಮಹಾತ್ಮರ ಸಂಘ ಮಾಡೋದ್ರಿಂದ ಅಲ್ಲಿ ನಮ್ಗೆ ಯಾವ್ದು ನಾನು ಯಾವ್ದು ನಾನಲ್ಲ ಅನ್ನುವಂಥ ವಿಚಾರ ಹೊಡಿತೈತಿ. ಅವಾಗ ನಾನು ಅಲ್ಲದನ್ನೆಲ್ಲ ಕೈಬಿಟ್ಟು ನಾನಾಗಿ ಉಳ್ಕೊಳಿಕ್ ಬರ್ತೈತಿ. ಅವು ಯುಕ್ತಿಗಳನ್ನ ವಿಚಾರಗಳನ್ನ ಅವಲ್ಲಿ ಎಚ್ಚರಗೊಳಿಸ್ತಿರ್ತಾರೆ. ಅವ್ರು ಹೇಳುವಂತ ಅವನ ವಿಚಾರಗಳನ್ನ ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದ್ರಿಂದ ನಮ್ಮಲ್ಲಿ ಅದು ಜಾಗೃತ ಆಕೈತಿ. ಯಾಕೆ ಎಲ್ಲರೂ ಅದ ಸ್ವರೂಪಿಗಳದೇವು, ನಾವು ದೇವ ಸ್ವರೂಪಿಗಳದೇವು. ನಾವು ಯಾರಿದ್ದೇವೆ ಅನ್ನೋದು ತಿಳ್ಕೊಳ್ಳೋದ ಈ ಮನುಷ್ಯನ ಜನ್ಮದ ಲಾಭ. ತಿಳ್ಕೊಳ್ಳಲಿ ಅಲ್ಲದನ್ನು ಹಿಡ್ಕೊಂಡು ಜನ್ಮಾಂತರ ತಿಳ್ಕೊಂತ ಹೊಂಟೆ ನಿನಗ ಹಾನಿ ನೋಡಿ. ಮೊದಲು ಈ ಕೆಲಸ ಮಾಡ್ಕೋ. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋದು ನಮ್ಮ ಕೆಲಸ. ಬಾಕಿ ಎಲ್ಲ ಕೆಲಸ ಅಂದ ಬಿಡು.